ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧದ 9ನೇ ಸರ್ಗ ಮುಕ್ತಾಯಗೊಂಡಿದೆ. ರಾಮ ದಿಗ್ವಿಜಯ ಮಾಡಿದ್ದು ಅದರ ವರ್ಣನೆ ಅದರಲ್ಲಿ ಬಂದಿತ್ತು. 10ನೇ ಸರ್ಗ ಇನ್ನು ಮುಂದೆ ಶ್ರವಣ ಆಗಬೇಕು ನಮಗೆ. ಆದರೆ ಆ 10ನೇ ಸರ್ಗದಲ್ಲಿ ಬಂದಂಥ ಕಥೆಯೆಲ್ಲ ಈಗಾಗಲೇ ವಾಲ್ಮೀಕಿ ರಾಮಾಯಣದ ವರ್ಣನೆಗೆ ಹೊಂದಿಕೊಂಡಂತೆ ಶ್ರವಣ ಆಗಿ ಹೋಗಿದೆ. ರಾಮನ ಬಳಿಗೆ ಒಂದು ನಾಯಿ ಬಂದಿತ್ತು. ನಾಯಿ ಒಂದು ದೂರು ತಂದಿತ್ತು. ಈ ಸನ್ಯಾಸಿಯೊಬ್ಬ ವಿನಾಕಾರಣವಾಗಿ ನನ್ನನ್ನು ಹೊಡೆದು ಹಿಂಸಿಸಿದ್ದಾನೆ, ಆ ಸನ್ಯಾಸಿಗೆ ನಾನು ಶಿಕ್ಷೆ ಕೊಡಿ ಅಂತ ನಾಯಿ ರಾಮನ ಪ್ರಾರ್ಥನೆ ಮಾಡಿತ್ತು. ಏನು ಆ ಸನ್ಯಾಸಿಗೆ ಶಿಕ್ಷೆ ಕೊಡಬೇಕು ಅಂತ ನಾಯಿಯನ್ನೇ ಕೇಳಿದ್ದಕ್ಕೆ ಆ ಸನ್ಯಾಸಿಯನ್ನ ಒಂದು ಕಾಲಂಜರ ಅನ್ನೋ ಪ್ರದೇಶದಲ್ಲಿರೋ ಮಠಕ್ಕೆ ಅಧಿಪತಿಯನ್ನಾಗಿ ಮಾಡಿಬಿಡಿ ಅಂತ ವಾಲ್ಮೀಕಿ ರಾಮಾಯಣದ ನಾಯಿ ಹೇಳಿತ್ತು. ಆನಂದ ರಾಮಾಯಣದ ನಾಯಿ ಅವನನ್ನು ಶಿವಾಲಯಾಧಿಪತ್ಯ ಸ್ಥಾಪನೀಯೋ ಯತಿ ಪ್ರಭು, ಒಂದು ಶಿವಾಲಯದ ಅಧಿಪತಿಯನ್ನಾಗಿ ಮಾಡಿಬಿಡಿ. ಮೊದಲೇ ಈ ಸನ್ಯಾಸಿ ದುರಾಸೆಯವನು ಮಠದ ಆಧಿಪತ್ಯ ಬೇರೆ ಸಿಕ್ಕರೆ ಮತ್ತಷ್ಟು ಕೊಬ್ಬಿ ದುರ್ಮಾರ್ಗ ಹಿಡಿದು ಆತ ದುರ್ಗತಿಯನ್ನು ಹೊಂದಲಿಕ್ಕೆ ಅನುಕೂಲ ಆಗ್ತದೆ ಅಂತ ಆ ನಾಯಿಯ ಆಲೋಚನೆ ಆಗಿತ್ತು. ಹೀಗೆ ಆ ಕಥೆಯನ್ನು ನಾವು ಈಗಾಗಲೇ ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಶ್ರವಣ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣದಲ್ಲಿ ಅದು ಪ್ರಕ್ಷಿಪ್ತ ಸರ್ಗ ಅಂತ ಅನ್ಸ್ಕೊಂಡಿತ್ತು. ಆದರೆ ಆನಂದ ರಾಮಾಯಣ ಆ ಕಥೆಯನ್ನು ಎತ್ತಿ ಹಿಡಿದಿದೆ. ಹಾಗಾಗಿ ಅದು ಪ್ರಕ್ಷಿಪ್ತವಾದ ಕಥೆ ಅಂತ ನಾವೇನು ಭಾವಿಸಬೇಕಾಗಿಲ್ಲ. ಅದಾದ ಮುಂದಿನ ಕಥೆಯು ಕೂಡ ವಾಲ್ಮೀಕಿ ರಾಮಾಯಣದ ಜೊತೆಗೇನೆ ನಮ್ಮ ಶ್ರವಣ ಪಥಕ್ಕೆ ಬಂದಿತ್ತು. ಅಯೋಧ್ಯ ನಗರದಲ್ಲಿರುವ ಒಬ್ಬ ಬ್ರಾಹ್ಮಣನ ಮಗ, 5 ವರ್ಷದ ಮಗ ಅವನು ಅಕಾಲದಲ್ಲಿ ಮರಣ ಹೊಂದಿಬಿಟ್ಟಿದ್ದ. ಆ ಬ್ರಾಹ್ಮಣ ದಂಪತಿಗಳು ಅವನನ್ನು ರಾಮನ ಬಳಿ ಕರೆದುಕೊಂಡು ಬಂದು ನಿನ್ನ ದುರ್ವೃತ್ತದಿಂದ ಹೀಗಾಗಿದೆ ಅಂತ ರಾಮನನ್ನ ದೋಷಾರೋಪಣೆಗೆ ಗುರಿಪಡಿಸಿದರು. ರಾಮ ಅದೇನಾಗಿದೆ ಅಂತ ನೋಡಬೇಕು, ಸಾಮ್ರಾಜ್ಯದಲ್ಲಿ ಅಂಥದ್ದೇನು ದುರ್ಘಟನೆ ನಡೆದಿದೆ ಅಂತ ನೋಡಬೇಕು ಅಂತ ಎಲ್ಲ ಕಡೆ ಸಂಚಾರ ಮಾಡಿದ. ಶಂಭೂಕ ಅನ್ನುವನೊಬ್ಬ ತಪಸ್ಸು ಮಾಡ್ತಿದ್ದ, ಅವನನ್ನು ಹತ್ಯೆ ಮಾಡಿದ. ಆ ಶೂದ್ರನಾದವನು ತಪಸ್ಸು ಮಾಡ್ತಿದ್ದ. ಆ ಕಾರಣಕ್ಕಾಗಿ ಬ್ರಾಹ್ಮಣನ ಹತ್ಯೆ, ಬ್ರಾಹ್ಮಣನ ಮಗನಿಗೆ ಅಕಾಲದಲ್ಲಿ ಮರಣ ಬಂದಿತ್ತು ಅಂತ ಸೂಚನೆ ಮಾಡಿದ ಹಾಗೆ ಕಾಣುತ್ತದೆ ವಾಲ್ಮೀಕಿ ರಾಮಾಯಣದಲ್ಲಿ. ಆದರೆ ತಾತ್ಪರ್ಯನೇ ಅದನ್ನು ಸ್ಪಷ್ಟವಾಗಿ ಹೇಳಿತ್ತು. ಅವನಿಗೆ ರುದ್ರನ ಪದವಿ ಬೇಕಾಗಿತ್ತು ಆ ಶಂಭೂಕನಿಗೆ. ಹಾಗಾಗಿ ಅಲ್ಲ, ದೇವ ಪದವಿ ಬೇಕಾಗಿತ್ತು. ದೇವ ಪದವಿ ಅಂದರೆ ಮಹಾದೇವ ಪದವಿ ಅಂತ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೀಗೆ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದರಷ್ಟೇ. ಅಂತೂ ಅವನಿಗೆ ಪಾರ್ವತೀ ದೇವಿಯ ವರ ಇತ್ತು. ಪಾರ್ವತೀ ದೇವಿಯ ವರ ಪಡ್ಕೊಂಡು ಮತ್ತೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಅವನು ಹೊರಟಿದ್ದಾಗ ಇಂಥ ದುರ್ಘಟನೆ ಸಂಭವಿಸಿತ್ತು ಅಂತ ತಾತ್ಪರ್ಯ ನಿರ್ಣಯದ ಬೆಳಕಿನಲ್ಲಿ ನಾವು ನೋಡಿದ್ವಿ. ವರ ಪಾರ್ವತಿಯದಿತ್ತು. ಆತ ಅಪೇಕ್ಷೆ ಪಟ್ಟಿದ್ದು ರುದ್ರ ಪದವಿಯನ್ನು, ಪಾರ್ವತಿಗೆ ದ್ರೋಹ ಬಗೆಯುವಂಥ ಪ್ರವೃತ್ತಿಯನ್ನು ಆತ ಮಾಡಿದ್ದ. ಹೀಗೆ ಇಂಥ ಒಂದು ದುರಾಸೆ ಆತ ಇಟ್ಕೊಂಡಿದ್ದರಿಂದಾಗಿ ಆತನಿಗೆ ಏನು ಆಗಿತ್ತೋ ಗೊತ್ತಿಲ್ಲ. ಆದರೆ ಸಾಮ್ರಾಜ್ಯದಲ್ಲಿ ಮಾತ್ರ ನಾನಾ ಥರದ ದುರ್ಘಟನೆಗಳು ನಡೆದು ವಾಲ್ಮೀಕಿ ರಾಮಾಯಣದ ಪ್ರಕಾರ ಬ್ರಾಹ್ಮಣನ ಬಾಲಕ ಒಬ್ಬನೇ ಸತ್ತು ಹೋಗಿದ್ದ. ಆನಂದ ರಾಮಾಯಣಕ್ಕೆ ಅನುಸಾರವಾಗಿ 5-6 ಜನ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನೊಬ್ಬ, ಚರ್ಮಕಾರನೊಬ್ಬ, ಲೋಹಕಾರನೊಬ್ಬ, ಹೀಗೆ 6-7 ಜನ ಮಕ್ಕಳೆಲ್ಲ ಸತ್ತು ಹೋಗಿದ್ರು. ಅವರೆಲ್ಲರನ್ನೂ ಬದುಕಲಿಕ್ಕಾಗಿ ರಾಮ ಆ ಶಂಭೂಕನನ್ನು ವಧೆ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲೂ ಕಥೆ ಬಂದಿತ್ತು. ಆನಂದ ರಾಮಾಯಣದಲ್ಲೂ ಆ ಕಥೆ ಬಂದಿತ್ತು. ನಾವು ಅದನ್ನು ಶ್ರವಣ ಮಾಡಿದ್ವಿ. ಸಂಹತ್ವಾ ರಘುವೀರಸ್ಥಃ ಪರಿವೃತ್ಯ ಮುದಾನ್ವಿತಃ ಸೀತಾಂ ನಾನಾ ಕೌತುಕಾನಿ ದರ್ಶಯನ್ ಸ್ವಪುರೀಂಗಯೋ. ಸೀತೆಯ ಜೊತೆಗೂಡಿ ಆ ಶಂಭೂಕನ ಹತ್ಯೆ ಮಾಡ್ಲಿಕ್ಕೆ ಹೋಗಿದ್ದ. ಆತನ ಹತ್ಯೆ ಮಾಡಿದ. ಮಾರ್ಗದಲ್ಲಿ ನಾನಾ ಥರದ ವಿಚಿತ್ರಗಳನ್ನೆಲ್ಲ ಸೀತೆಗೆ ತೋರಿಸ್ತಾ ಆತ ಪ್ರಯಾಣ ಮಾಡಿದ. ಅಲ್ಲೊಂದು ಕಡೆ ಒಂದು ಹದ್ದು ಮತ್ತೊಂದು ಗೂಬೆ ಅವೆರಡು ಪರಸ್ಪರ ಜಗಳ ಮಾಡ್ತಿದ್ವು. ಅದನ್ನು ನೋಡಿ ಪುಷ್ಪಕ ವಿಮಾನವನ್ನು ನಿಲ್ಲಿಸಿ ಆತ ಅವಳನ್ನು ಕೇಳಿದ, ಯಾತಕ್ಕಾಗಿ ವಿವಾದ ಮಾಡ್ತಿದ್ದೀರಿ ಅದನ್ನು ಹೇಳಿ. ಆಗ ಗೂಬೆ ಹೇಳಿತು, ಒಂದು ವೃಕ್ಷದ ಮೇಲೆ ನಾನು ಮನೆಯನ್ನು ಮಾಡಿಕೊಂಡಿದ್ದೆ. ನಾನು ಯಾತಕ್ಕೋ ಕಾರಣಕ್ಕಾಗಿ ಮನೆಯನ್ನು ಬಿಟ್ಟು ಹೊರಗೆ ಹೋದಾಗ ಈ ಹದ್ದು ಅಲ್ಲಿಗೆ ಬಂದಿದೆ. ಅದು ಈಗ ನನಗೆ ಮನೆಯನ್ನು ಕೊಡ್ತಿಲ್ಲ, ನನ್ನ ಮನೆಯನ್ನು ಆಕ್ರಮಿಸ್ಕೊಂಡು ಬಿಟ್ಟಿದೆ. ಹೀಗೆ ಆ ಗೂಬೆಯ ಆರೋಪವನ್ನು ಕೇಳಿ ರಾಮ ಹದ್ದನ್ನು ಕೇಳಿದ.
ಆ ಗೂಬೆಯ ಮನೆಯನ್ನು ನೀನ್ಯಾಕೆ ಅದರ ವಶಕ್ಕೆ ಕೊಡ್ತಿಲ್ಲ, ನೀನ್ಯಾಕೆ ಅದನ್ನು ಸ್ವೀಕಾರ ಮಾಡಿದ್ದಿ? ಆಗ ಹದ್ದು ಹೇಳಿತು, ಈ ಮನೆ ಮೊದಲು ನಿರ್ಮಾಣ ಆಗಿದ್ದು ಗೂಬೆಯಿಂದಲ್ಲ, ನನ್ನಿಂದಲೇ ನಿರ್ಮಾಣ ಆಗಿತ್ತು, ನಾನೇ ಕಟ್ಟಿದ್ದೆ. ಈ ಗೂಬೆ ಅದನ್ನು ನನ್ನಿಂದ ಕಿತ್ಕೊಂಡಿತ್ತು ಅಂತ ಈ ಹದ್ದು ಪ್ರತ್ಯಾರೋಪ ಮಾಡಿತ್ತು. ನಾನು ಯಾವಾಗೋ ತಾತ್ಕಾಲಿಕವಾಗಿ ಹದ್ದು ಅಲ್ಲಿಂದ ಹೊರಟು ಹೋದಾಗ ಗೂಬೆಯಲ್ಲಿ ಬಂದು ಸೇರ್ಕೊಂಡಿತ್ತು. ನಾನು ಮರಳಿ ಮನೆಗೆ ಬಂದಾಗ ಈ ಗೂಬೆ ನನಗೆ ಅದನ್ನು ಮನೆಯನ್ನು ಕೊಡ್ತಿಲ್ಲ, ಇದು ನನ್ನದೇ ಮನೆ ಅಂತ ಹದ್ದು ಹೇಳಿತು. ಮಾಧರ್ಮಂ ಕುರು ರಾಜೇಂದ್ರ ತದ್ವಂಶೇ ಭೂನ್ಮತಾತಕಿ. ರಾಜೇಂದ್ರನೇ, ನಿನ್ನ ಕಡೆಯಿಂದ ಯಾವುದೇ ಅಧರ್ಮ ಆಗದೇ ಇರಲಿ, ನನ್ನ ಮನೆ ನನಗೇ ಬೇಕು ಅಂತದ ಹದ್ದು. ನಿನ್ನ ವಂಶದಲ್ಲಿ ಇಲ್ಲಿ ತನಕ ದುಷ್ಟರಾದವರು ಯಾರೂ ಇರಲಿಲ್ಲ. ರಾಮ ಇಲ್ಲಿ ಹೇಗೆ ಪರಿಹಾರ ಮಾಡೋದು ಅಂತ ಆಲೋಚನೆ ಮಾಡಿದ. ನೀವಿಬ್ಬರೂ ಕೂಡ ಹೇಳ್ತಾ ಇದ್ದೀರಿ ನಿಮ್ಮದೇ ಮನೆ ನೀವೇ ಮಾಡ್ಕೊಂಡಿದ್ದು ಅಂತ ಹೇಳಿ, ನಿಮ್ಗೆ ಯಾರಾದರೂ ಸಾಕ್ಷಿಗಳಿದ್ದಾರೆ ಏನು ಅಂತ ರಾಮ ಅವರಿಬ್ಬರನ್ನು ಕೇಳಿದ. ಸದಾ ತವು ನೇತಿ ಚೋಚುತು. ಅವರು ಯಾವುದೇ ಸಾಕ್ಷಿಗಳಿಲ್ಲ ಅಂತ ಹದ್ದು ಮತ್ತು ಗೂಬೆಗಳೆರಡೂ ಕೂಡ ಹೇಳಿದರು. ವಿಮಾನಸ್ಥಾನ ಸದಾ ಸರ್ವಾನ್ ರಾಘವ ಪ್ರಾಹಸಸ್ಮಿತಃ ಇದಮಪ್ಯಜ್ಯ ಸಂಪ್ರಾಪ್ತಂ ದುರ್ಘಟಂ ಮಾಂ ಪುರಸ್ತ್ರಿಹ. ಎರಡೂ ಸಾಕ್ಷಿಗಳು, ನನಗೇನು ಸಾಕ್ಷಿಗಳಿಲ್ಲ ಅಂತ ಅವು ಹೇಳಿದಾಗ ಇದನ್ನು ಬಗೆಹರಿಸೋದು ಹೇಗೆ, ಇದೊಂದು ವಿಚಿತ್ರವಾದ ಸಂಕಟ ನನಗೆ ಬಂದು ಒದಗಿತಲ್ಲ ಅಂತ ರಾಮ ಪುಷ್ಪಕ ವಿಮಾನದಲ್ಲಿ ಇದ್ದವ್ರ ಜೊತೆ ಎಲ್ಲ ಮಾತಾಡಿದ. ತಥೋಲೋಕಂ ವಿಹುಪ್ರಾಹ ಕಥಂ ಗೇಹಂ ತ್ವಯಾ ಕದ. ಹೋಗಲಿ, ನಿಮಗೆ ಸಾಕ್ಷಿ ಇಲ್ಲದೆ ಇದು ತೊಂದರೆ ಇಲ್ಲ, ಈ ಮನೆಯನ್ನು ಯಾವಾಗ ಕಟ್ಟಿದ್ರಿ ನೀವು ಅದನ್ನಾದ್ರೂ ಹೇಳಿ ಅಂತ ರಾಮ ಗೂಬೆಯನ್ನು ಕೇಳಿದ. ಆಗ ಗೂಬೆ ಹೇಳಿತು, ಯದಾ ಜಾತ ಯದಾ ಭೂಹು ತಯ್ಯಂ ಯದಾ ಜಾತ ತದಾ ಕೃತಂ. ಭೂಮಿ ಯಾವಾಗ ಹುಟ್ಟಿತ್ತಲ್ಲ ಅವಾಗ ನಾನು ಕಟ್ಟಿದ್ದೆ ಇದನ್ನು, ಅಷ್ಟು ಹಳೆ ಮನೆ ನನ್ನದು. ಹದ್ದನ್ನು ಕೇಳಿದ ರಾಮ, ಆಯ್ತು ನೀನು ಯಾವಾಗ ಮನೆಯನ್ನು ಕಟ್ಟಿದ್ದೆ? ಆಗ ಅದು ಹೇಳಿತು, ವೃದ್ಧ ಪ್ರಾಹ ಯದಾಚ ಇಯಂ ಮಹಾನೀರೇ ಅವನಿಸ್ತದ. ಈ ಬಹಳ ಹಿಂದೆ ಜಗತ್ತಿನಲ್ಲಿ ಜಲಪ್ರಳಯ ಆಗುತ್ತಲ್ಲ, ಆವಾಗ ಜಲಪ್ರಳಯ ಆದಾಗ ಅಲ್ಲಿ ಭೂಮಿ ಇತ್ತಲ್ಲ, ಆವಾಗ ನಾನು ಕಟ್ಟಿದ್ದೆ. ಆ ಭೂಮಿಯಲ್ಲಿ ಜಲಪ್ರಳಯದಲ್ಲಿ ಭೂಮಿಯಲ್ಲಿ ಈ ಮಾವಿನ ಗಿಡ, ಅದರಲ್ಲಿ ನಾನು ಈ ಮನೆಯನ್ನು ಕಟ್ಟಿದೆ. ಹದ್ದಿನ ಮಾತನ್ನು ಕೇಳಿ ರಾಮ ಹೇಳಿದ, ಎಂಥ ಸುಳ್ಳು ಹೇಳ್ತಾ ಇದ್ದೀನಿ ನೀನು, ಯಾಕೆಂತಂದ್ರೆ ಆ ಜಲಪ್ರಳಯ ಇದ್ದಾಗ ಈ ಭೂಮಿ ಇರ್ಲಿಕ್ಕೆ ಹೇಗೆ ಸಾಧ್ಯ? ಕಥಂ ವಿನಾ ಆಶ್ರಯಣಾಸೀನ್ ಮಹಾನೀರೇ ನಗಸ್ತದ. ಯಾವುದೇ ಆಶ್ರಯವಿಲ್ಲದೆ ಆ ದೊಡ್ಡ ಪ್ರಮಾಣದ ಜಲಪ್ರಲಯದಲ್ಲಿ ಈ ನಗ ಅಂದರೆ ವೃಕ್ಷ ಇರ್ಲಿಕ್ಕೆ ಹೇಗೆ ಸಾಧ್ಯ? ಮತ್ತು ನೀನು ಬೇರೆ ಮಾವಿನ ಗಿಡ ಇತ್ತು ಅಂತ ಹೇಳ್ತಾ ಇದ್ದೆ, ಅದು ನಂಬಿಕೆಗೆ ಅನರ್ಹವೇ. ಒಂದು ವೇಳೆ ಅಕ್ಷಯ ವಟ ಆಲದ ವೃಕ್ಷ ಇತ್ತು ಅಂತ ಹೇಳಿದರೆ ಅದೊಂದು ವಿಷಯ ಬೇರೆ ಆಗ್ತಿತ್ತು. ಆಲದ ವೃಕ್ಷ ಅಂದರೆ ಅದು ಸ್ವಯಂ ಲಕ್ಷ್ಮೀ ಸ್ವರೂಪವಾದದ್ದು, ಅದು ಹಿಂದೆಲ್ಲ ಶ್ರವಣ ಮಾಡಿದ್ವಿ ಅಂತ ನೆನಪು. ಆ ಜಲಪ್ರಲಯದಲ್ಲೇ ಲಕ್ಷ್ಮೀದೇವಿ ಆ ಆಲದ ವಟದ ಎಲೆಯ ರೂಪದಲ್ಲಿರ್ತಾಳೆ, ಅದರ ಮೇಲೆ ವಿಷ್ಣು ಶಿಶುರೂಪದಿಂದ ಮಲಗಿರ್ತಾನೆ ಅಂತ ಹಿಂದೊಮ್ಮೆ ಹೇಳಿದ್ವಿ. ಹಾಗಾಗಿ ಆ ಜಲಪ್ರಲಯ ಕಾಲದಲ್ಲಿ ಆಲದ ವೃಕ್ಷ ಇತ್ತು ಅಂತ ಏನಾದರೂ ಹೇಳಿದ್ರೆ, ಅದರಲ್ಲಿ ಗೂಡು ಕಟ್ಟಿದ್ದೆ ಅಂತ ಹೇಳಿದ್ರೆ ಅದು ನಂಬಬಹುದಿತ್ತು ಹೇಗೋ. ಅದು ಎಲ್ಲ ಬಿಟ್ಟು ಆ ಮಾವಿನ ಗಿಡ ಇತ್ತು ಅಂತ ಹೇಳ್ತಾ ಇದ್ದಿ, ಇದು ದೊಡ್ಡ ಸುಳ್ಳು, ಶಾಸ್ತ್ರದ ಸಿದ್ಧಾಂತಕ್ಕೆ ಇದು ವಿರುದ್ಧವಾದದ್ದು ಅಂತ ರಾಮ ಅದನ್ನು ಕಂಡುಕೊಂಡ. ನೋಕ್ತಃ ಅಕ್ಷಯವಟಃ, ಬಾಯಿ ತಪ್ಪಿ ಅಕ್ಷಯವಟ ಅಂತ ಹೇಳಿದ್ರು ತೊಂದರೆ ಇರ್ತಿರ್ಲಿಲ್ಲ, ಅದನ್ನು ಬಿಟ್ಟು ಚ್ಯೂತ ವೃಕ್ಷ ಮಾವಿನ ಗಿಡ ಅಂತ ಹೇಳಿದ್ದೆ. ಅದರಿಂದ ನೀನು ಸುಳ್ಳು ಹೇಳ್ತಾ ಇದ್ದೆ, ಆ ಗೂಬೆಗೆ ವ್ಯರ್ಥವಾಗಿ ತೊಂದರೆ ಕೊಡ್ತಾ ಇದ್ದೆ. ನಿನಗೆ ನಿನ್ನ ದುಷ್ಟ ಸ್ವಭಾವಕ್ಕೆ ಧಿಕ್ಕಾರ ಇರಲಿ. ಮುಂದೆ ರಾಮ ದೂತರನ್ನು ಕರೆದು ಆ ಹದ್ದನ್ನು ಪರ್ವತದ ಮೇಲೆ ತ್ರಿಶೂಲಾಗ್ರೇಶು, ತ್ರಿಶೂಲ ಇರ್ತದಲ್ಲ ಅದನ್ನು ಪರ್ವತದ ತುದಿಯಲ್ಲಿ ಇರ್ತದೆ, ಅದಕ್ಕೆ ಆ ಹದ್ದನ್ನು ಏರಿಸಿದ. ಹದ್ದು ಅಲ್ಲಿ ಪ್ರಾಣ ಪರಿತ್ಯಾಗ ಮಾಡುವಂತೆ ಮಾಡಿದ, ಶಿಕ್ಷೆ ಕೊಟ್ಟ ಅದಕ್ಕೆ. ಆದರೆ ಹದ್ದನ್ನು ಧನ್ಯ ಅಂತ ತಿಳ್ಕೊಳ್ಬೇಕು, ಯಾಕಂದ್ರೆ ರಾಮನ ಎದುರಿಗೆ ಅದಕ್ಕೆ ಮರಣ ಆಯಿತು ಮತ್ತು ಅದಕ್ಕೆ ಪ್ರಾಣ ಪರಿತ್ಯಾಗ ಆಗುವಾಗ ರಾಮನ ದರ್ಶನವೂ ಕೂಡ ಆಯಿತು. ಹಾಗಾಗಿ ಅದನ್ನು ಧನ್ಯ ಅಂತ ನಾವು ಹೇಳಬೇಕು. ಹೀಗೆ ಗೂಬೆಗೆ ಮನೆಯನ್ನು ಕೊಡಿಸಿದ, ಅಲ್ಲಿಂದ ತಾನು ಹೊರಟೋಗ್ಬಿಟ್ಟ. ರಾಮ ಬರುವಾಗ ಯಥಾ ಪ್ರಕಾರ ಅವನಿಗೆ ನೃತ್ಯ, ವಾದ್ಯ, ಗೀತ ಇವುಗಳ ಸ್ವಾಗತ ದೊರೆಯಿತು. ಆ ಹತ್ತು ಹೋದವರಿದ್ರಲ್ಲ, ಬ್ರಾಹ್ಮಣ ಬಾಲಕ, ವೈಶ್ಯ ಬಾಲಕ, ಕ್ಷತ್ರಿಯ ಬಾಲಕ, ಅವರೆಲ್ಲರನ್ನು ಅವರವರ ಮಾತಾಪಿತೃಗಳ ವಶಕ್ಕೊಪ್ಪಿಸಿದ ರಾಮ. ಮುಂದೆ ಅಲ್ಲಿಂದ
11ನೇ ಸರ್ಗವನ್ನು ನಾವು ಶ್ರವಣ ಮಾಡಬೇಕು. ಇಲ್ಲಿ ಈ 11ನೇ ಸರ್ಗದಲ್ಲಿ ಕೃಷ್ಣಾವತಾರದಲ್ಲಿ ಮುಂದೆ ಕೃಷ್ಣ 16,108 ಜನ ಪತ್ನಿಯರನ್ನೇ ಮದುವೆ ಆಗ್ತಾನಲ್ಲ, ಅವ್ರ ಹಿನ್ನೆಲೆ ಎಲ್ಲ ಅದು ಇಲ್ಲಿದೆ. ಅದು ಮಹಾಭಾರತ ಭಾಗವತ ಅಲ್ಲೆಲ್ಲ ಅಷ್ಟು ವಿಸ್ತಾರವಾಗಿ ಬಂದಿಲ್ಲ. ಅದರ ಹಿನ್ನೆಲೆ ಈ ಆನಂದ ರಾಮಾಯಣದಲ್ಲಿ ವರ್ಣಿತಗೊಂಡಿದೆ. ಅದನ್ನು ನಾವು ಕೇಳಬೇಕು. ರಾಮ ಒಮ್ಮೆ ಬೇಟೆ ಆಡಬೇಕು ಅಂತ ಸೀತೆಯೊಡಗೂಡಿ ತಮ್ಮಂದಿರೊಡಗೂಡಿ ದೊಡ್ಡ ಸೈನ್ಯವನ್ನು ಬೆಂಗಾವಲಾಗಿ ಇಟ್ಕೊಂಡು ಹೋಗಿದ್ದ. ನಾನಾ ಥರದ ವನಗಳನ್ನೆಲ್ಲ ನೋಡಿದ. ಉಪಾನಗೂಢಪಾದಶ್ಚ ನೀಲೋಷ್ಣೀಷಿ ಹರಿಚ್ಛದ. ಇದು ರಾಮನ ವರ್ಣನೆ. ಇದೊಂದು ಗಮನಿಸಬೇಕು. ಚಪ್ಪಲಿ ಹಾಕ್ಕೊಂಡಿದ್ದ ಕಾಲಿಗೆ ಪಾದರಕ್ಷೆಗಳನ್ನು ನೀಲೋಷ್ಣೀಷಿ, ನೀಲ ಬಣ್ಣದ ರುಮಾಲ್ ಇತ್ತು ಅವನ ತಲೆಗೆ. ಕಿರೀಟ ಇರಲಿಲ್ಲ, ಒಂದು ರೀತಿಯಾದ ರುಮಾಲ್ ಇತ್ತು. ಹರಿಚ್ಛದ, ಹಸಿರು ವಸ್ತ್ರ ಇತ್ತು. ನೀಲ ಗೋಧಾಂಗುಲಿ ತ್ರಾಣ, ಈ ಬಾಣವನ್ನು ಎಳಿತಾರಲ್ಲ, ಬಿಲ್ಲಿನ ಹೆದೆಯನ್ನು ಎಳೆದಾಗ ಬೆರಳಿಗೆ ನೋವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಉಡದ ಚರ್ಮದಿಂದ ತಯಾರ ಅಂತ ಒಂದು ಕವಚ ಹಾಕೋತಾರೆ. ಅದು ಪೂರ್ಣ ಕೈಗಿರೋದಿಲ್ಲ, ಈ ಬೆರಳಿಗೆ ಮಾತ್ರ ಇರ್ತದೆ. ಅದು ಅಂಗುಲಿ ತ್ರಾಣ ಅಂತ ಕರೀತಾರೆ. ಅದನ್ನ ಆಧುನಿಕ ಕಾಲದ ಧನುರ್ವಿದ್ಯೆ ಇದೆಯಲ್ಲ, ಆರ್ಚರಿ, ಅದರಲ್ಲೂ ಬೆರಳಿಗೆ ಮಾತ್ರ ಅಂತ ಕವಚ ಹಾಕೋತಾರೆ. ಆ ಕಾಲದಲ್ಲಿ ಉಡದ ಚರ್ಮದಿಂದ ನಿರ್ಮಾಣವಾದ ಕವಚ ಹಾಕೋತಿದ್ರು. ಅದು ನೀಲ ಬಣ್ಣದ ಚರ್ಮ ಆಗಿರ್ತದೆ. ಅಂಥದನ್ನು ಹಾಕ್ಕೊಂಡು ಕೈಯಲ್ಲಿ ಧನುಸ್ಸು ಹಿಡ್ಕೊಂಡು ಬಿಲ್ಲನ್ನು ಹಿಡ್ಕೊಂಡು ಅಶ್ವಾರೂಢನಾಗಿ ಆತ ಸಂಚಾರ ಮಾಡಿದ. ಸೀತೆ ತನ್ನ ರಥದಲ್ಲಿಯೋ ಅಥವಾ ಪುಷ್ಪಕ ವಿಮಾನದಲ್ಲೇ ಕುಳಿತುಕೊಂಡು ಜಾಲ ರಂಧ್ರಗಳ ಮೂಲಕವಾಗಿ, ಆ ಕಿಟಕಿಯಲ್ಲಿ ಏನು ಸಣ್ಣ ರಂಧ್ರಗಳಿರ್ತಾವಲ್ಲ ಅದ್ರ ಮೂಲಕವಾಗಿ ರಾಮ ಮೊದಲಾದವರು ಬೇಟೆಯಾಡೋದನ್ನ ನೋಡ್ತಿದ್ಲು. ಇತಿ ಜಲ್ಪನ್ ಸ್ವಭೃತ್ಯೇಷು ಸ್ವಯಂ ಉತ್ಪತ್ತಿ ಹಂತಿ ಚ ಗಾಂಧಾರೇಷು ಚ ರಮ್ಯೇಷು ವನೇಷು ವಿಪುಲೇಷು ಚ ಉಲ್ಲಂಘಿತ ಮಹಾಸ್ರೋತ ಯುವಾ ಪಂಚಾಶ್ಚ ವಿಕ್ರಮಃ ಇತಸ್ತತಃ ಪುನರ್ಯಾಪಿ ಕ್ವಚಿತ್ ಪಶ್ಚನ್ ವನಸ್ಥಲೀಂ. ನಾನಾ ಥರದ ಪ್ರಾಣಿಗಳನ್ನೆಲ್ಲ ಆತ ಬೇಟೆ ಆಡ್ತಾ ಹಾಗೆ ಮುಂದುವರೆದ. ಪಲ್ಲವೇಶು ಚ ವಿಷ್ಟಾಂತಹ ಪುನರ್ಯಾತಿ ವನಾಂತರಂ. ದಣಿದಾಗ ಅಲ್ಲೇ ಎಲ್ಲೋ ಅಂತ ಚಿಗುರಿನ ಮೇಲೆ ಮಲ್ಕೊಳ್ತಾ ಇದ್ದ. ಮಲ್ಕೊಂಡು ಮುಂದೆ ಸಂಚಾರ ಮಾಡ್ತಿದ್ದ. ತಥೋ ಮಧ್ಯಾಹ್ನ ಸಮಯ ನಿವಾಸಂ ಸರಸಸ್ತಟೆ. ಮಧ್ಯಾಹ್ನ ಆದಾಗ ಊಟ ವಿಶ್ರಾಂತಿಗಳಿಗಾಗಿ ಒಂದು ಸರೋವರದ ತೀರದಲ್ಲಿ ಬೀಡು ಬಿಡ್ತಿದ್ದ. ಏವಂ ಖೇಲತಿ ರಾಜೇಂದ್ರೇ ವ್ಯಾಘ್ರವರ್ಗೇ ಚ ವೈದ್ವಿಜೆ. ಒಂದು ಸಿಂಹ ಅಲ್ಲಿ ಕಾಣಿಸ್ಕೊಂತು ರಾಮನಿಗೆ. ಆ ಸಿಂಹವನ್ನು ಬೇಟೆ ಆಡಬೇಕು ಅಂತ ಆತ ಹೊರಟ. ಕ್ವಚಿತ್ ಗಗನಾರೂಢ ಕದಾಚಿತ್ ಭೂಮಿಗಶ್ಚಲ. ಆ ಸಿಂಹವನ್ನು ಬೆನ್ನತ್ತಿ ಹೊರಟ. ಸಿಂಹ ಬಹಳ ವೇಗವಾಗಿ ಹೋಗ್ತಿದ್ದಾಗ ಕೆಲವೊಂದು ಪುಷ್ಪಕಮಾನದಲ್ಲಿ ಕುಳಿತುಕೊಂಡು ಅದನ್ನು ಬೆನ್ನತ್ತಿದ. ಕೆಲವೊಂದು ಬಾರಿ ಕುದುರೆ ಮೇಲೆ ಕುಳಿತುಕೊಂಡು ಬೆನ್ನತ್ತಿದ. ನರಯಾಲ್ ಲಕ್ಷತಾಮ್ಯಾತಿ ಧನ್ವಿನಾಂ ಪೃಷ್ಠಗಾಮಿನಾಂ. ಬಹಳ ವೇಗವಾಗಿ ಹೋಗ್ತಿರ್ತದ. ಸಿಂಹವು ಕೂಡ ಕೆಲವೊಮ್ಮೆ ಆಕಾಶದಿಂದ ಸಂಚಾರ ಮಾಡುವಂತೆ, ಕೆಲವೊಮ್ಮೆ ನೆಲದ ಮೇಲೆ ಸಂಚಾರ ಮಾಡುವಂತೆ ಕಾಣಿಸ್ತಾ ಇತ್ತು. ಇವರು ಯಾರ ಗುರಿಗೆ ಅದು ಸಿಗಲೇ ಇಲ್ಲ. ಪ್ರವಿಷ್ಟೋ ವಿಷಮಾರಣ್ಯಂ ರಾಮಸ್ತಸ್ಯ ಪದಾನುಗಃ. ಸಿಂಹ ಹೀಗೆ ಮುಂದೆ ಹೋದಾಗ ಅದನ್ನು ಬೆನ್ನಟ್ಟಿ ಏಕಾಂಗಿಯಾಗಿ ಕುದುರೆಯನ್ನೇರಿ ರಾಮ ಒಂದು ಗುಹೆಯನ್ನ ಪ್ರವೇಶ ಮಾಡಿದ. ರಾಮನ ಜೊತೆಗಿದ್ದಂಥ ಬೇಡರು, ದೂತರು, ಲಕ್ಷ್ಮಣ ಮೊದಲಾದವರು ರಾಮ ದರ್ಶನ ಕಾಣಲಿಲ್ಲ, ರಾಮ ಎಲ್ಲಿದ್ದಾನೆ ಅಂತ ಕಾಣಲಿಲ್ಲ, ವೇಗವಾಗಿ ಸಿಂಹದ ಬೆನ್ನಟ್ಟಿ ಹೋದ ಅಂತ ಕಳವಳಗೊಂಡ್ರು. ಮುಂದೆ ರಾಮ ಆ ಸಿಂಹವನ್ನು ಕೊಂದು ಹಾಕಿದ. ಅದು ಒಂದು ದಿವ್ಯ ರೂಪದಿಂದ ರಾಮನ ಎದುರಿಗೆ ಕಾಣಿಸಿಕೊಂಡಿತ್ತು. ನಾನೊಬ್ಬ ವಿದ್ಯಾಧರ ಹಿಂದೊಮ್ಮೆ ಒಬ್ಬ ಪತಿವೃತೆಯನ್ನು ಅತಿಕ್ರಮಿಸಿದೆ. ಅವಳು ಸಿಂಹದಂತೆ ನನ್ನನ್ನು ನೀನು ಅತಿಕ್ರಮಿಸಿದ್ದಿ, ನನ್ನ ಇಚ್ಛೆಗೆ ವಿರುದ್ಧವಾಗಿ, ಹಾಗಾಗಿ ಸಿಂಹವಾಗಿ ಹುಟ್ಟಿಬಿಡು, ಇದೇ ಮಹಾವನದಲ್ಲಿ ನೀನು ಇರುವಂತೆ ನನಗೆ ಶಾಪ ಕೊಟ್ಟಿದ್ಲು. ಮತ್ತೆ ಅವಳ ಪ್ರಾರ್ಥನೆ ಮಾಡಿದಾಗ ರಾಮನ ಬಾಣದ ಏಟು ನಿನಗಾದಾಗ ಈ ಸಿಂಹ ಜನ್ಮದಿಂದ ನಿನಗೆ ಮುಕ್ತಿ ಆಗ್ತದೆ ಅಂತ ವರ ಕೊಟ್ಟಿದ್ಲು. ಅದರಂತೆ ನಿನ್ನ ಬಾಣದ ಏಟನ್ನು ತಿಂದು ನಾನಿವತ್ತು ಮುಕ್ತನಾಗಿದ್ದೇನೆ ಅಂತ ವಿದ್ಯಾಧರ ಅಲ್ಲಿಂದ ಹೊರಟು ಹೋದ. ರಾಮ ಆ ಗುಹೆಗೆ ಬಂದಿದ್ನಲ್ಲ, ಗುಹೆಯ ದ್ವಾರದಲ್ಲಿ ಒಂದು ದೊಡ್ಡ ಪ್ರಮಾಣದ ಶಿಲೆ ಆ ಗುಹೆಗೆ ಮುಚ್ಚಳದಂತೆ ಇತ್ತದ. ಅದನ್ನು ನೋಡಿದ.
ಯೋಜನಾಯತಂ, ಆ ಮುಚ್ಚಳವೇ ಒಂದು 7-8 ಮೈಲಿನಷ್ಟು ದೊಡ್ಡದಾಗಿತ್ತು, ಅಷ್ಟು ದೊಡ್ಡ ಬಂಡೆಕಲ್ಲು. ಅದನ್ನು ಆತ ನೋಡಿದ. ಧನುಷ್ಕೋಟ್ಯ ಅಕ್ಷಿಪ ದೂರಂ, ಧನಸ್ಸನ್ನು ತೆಗೆದುಕೊಂಡು ಧನಸ್ಸಿನ ತುದಿ ಇರ್ತದಲ್ಲ, ಈಗ ಮಣದಿರ್ತದಲ್ಲ, ಅದನ್ನು ಚಿಮ್ಮಿದ ಆ ಬಂಡೆಕಲ್ಲನ್ನು. ಅದು ದೂರ ಹೋಗಿ ಬಿತ್ತು. ಅಲ್ಲಿ ಹೋಗಿ ಆ ಗುಹೆಯಲ್ಲಿ ಮುಂದೆ ಹೋದ. ಆ ಗುಹೆಯ ಪ್ರದೇಶದಲ್ಲಿ ಕೆಲವು ಸ್ತ್ರೀಯರು, 4 ಜನ ಸ್ತ್ರೀಯರು ತಪಸ್ಸು ಮಾಡ್ತಾ ಇದ್ರು. ಕಿಂಚಿದಂತರತ ಸ್ಥಿತಾ ಅಸ್ಥಿ ಚರ್ಮಾವಶಿಷ್ಟೈ, ಅವ್ರ ಶರೀರದಲ್ಲಿ ಏನೂ ಉಳಿದಿರಲೇ ಇಲ್ಲ, ಎಲುಬು ಚರ್ಮ ಮಾತ್ರ ಉಳಿದಿತ್ತು. ಶ್ವಾಸ ಇತ್ತು, ಶ್ವಾಸ ಇರೋದ್ರ ಮೂಲಕ ಅವ್ರು ಬದುಕಿದ್ದಾರೆ ಅಂತ ತಿಳ್ಕೊಳ್ಬೋದು. ಅಷ್ಟು ಬಿಟ್ಟು ಅವ್ರು ಸತ್ಯ ಹೋದವರಂತಿದ್ರು. ರಾಮ ಅವರನ್ನು ನೋಡಿ ತನ್ನ ನಿಜ ರೂಪವನ್ನು 4 ಭಾಗವಾಗಿ ವಿಂಗಡಿಸ್ಕೊಂಡ. 4 ಜನ ಅವರಿದ್ರಲ್ಲ, 4 ಭಾಗವಾಗಿ ವಿಂಗಡಿಸ್ಕೊಂಡು ಅವ್ರ ಎದುರಿಗೆ ಬಂದು ಮಧುರವಾದ ರೂಪದಿಂದ ಅವ್ರಿಗೆ ಹೇಳಿದ, ಸ್ತ್ರೀಯರೇ, ನಿಮಗೆ ಬೇಕಾದಂಥ ವರಗಳನ್ನು ಕೇಳಿ, ನಾನು ರಘುತ್ತಮ ನಿಮ್ಮ ಎದುರಿಗೆ ಬಂದಿದ್ದೇನೆ. ಅವರು ರಾಮನ ಸಂಸ್ಪರ್ಶದಿಂದ ಹಿಂದಿನಂತೆ ರಕ್ತ ಮಾಂಸದಿಂದ ಕೂಡಿದ ಶರೀರವನ್ನು ಪಡ್ಕೊಂಡ್ರು, ಸುಂದರವಾದ ಶರೀರಗಳನ್ನು ಪಡ್ಕೊಂಡ್ರು. ದದೃಶುರು ನಯನೈಹಿ ನಿಜೈಹಿ, ರಾಮನ ರೂಪವನ್ನು ನೋಡಿದರು, ಕಿವಿಗಳಿಂದ ಆತನ ಮಾತನ್ನು ಕೇಳಿದರು. ರಘುನಾಯಕನನ್ನ, 4 ರೂಪದ ರಘುನಾಯಕನನ್ನು ಅವರು ನೋಡಿದರು. ಎಲ್ಲರೂ ಕುದುರೆಯನ್ನೇರಿದ್ರು. 4 ರೂಪಗಳು ಕೂಡ ಕುದುರೆಯನ್ನೇರಿದ ರೂಪಗಳೇ ಆಗಿದ್ದವು. ಅತಿ ವಿಸ್ಮಯ ಮಾಪನ್ನಾಹ, ಬಹಳ ವಿಸ್ಮಯ ಆಯ್ತು ಅವರಿಗೆ. ನೀವು ಕುದುರೆಯನ್ನೇರಿ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ಕೇಳಿದ್ರು ಅವರು. ಮೊದಲು ಅವ್ರಿಗೆ ತಿಳಿಲಿಲ್ಲ, ನಾನು ರಘುತ್ತಮ ಅಂತ ಹೇಳಿದ್ರು ಅವ್ರಿಗೆ ಅದು ಗಮನಕ್ಕೆ ಬರಲಿಲ್ಲ. ನೀವು ಯಾರು ಅಂತ ಕೇಳಿದರು. ನೀವು ದಾನವರು, ರಾಕ್ಷಸರು, ಮತ್ತಾರು? ನಮ್ಮನ್ನು ಯಾಕೆ ಮಾತಾಡ್ತಿದ್ದೀರಿ? ನಮ್ಮ ಈ ದುಸ್ಥಿತಿಗೆ ಒಳಗಾದಂಥ ಶರೀರಗಳು ಈಗ ಮತ್ತೆ ಸುಂದರವಾಗಿರೋದು ಯಾಕೆ? ಯಾವ ಕಾರಣದಿಂದಾಗಿ ಈ ಥರ ಆಯ್ತಿದು? ಮಹಾರಾಕ್ಷಸ ಒಬ್ಬ ದುಂದುಭಿ ಅಂತಿದ್ದ, ಆತ ನಮಗೆ ಉಪಚಾರ ಕೊಡ್ತಿದ್ದ. ಅವನು ಸತ್ತೋಗಿದ್ದಾನೋ ಇದ್ದಾನೋ? ಅವನೇ ನಮ್ಮನ್ನು ಈ ಗುಹೆಯಲ್ಲಿ ತಂದು ಹಾಕಿದ್ದ, ಗುಹೆಯನ್ನು ಮುಚ್ಚಿಬಿಟ್ಟಿದ್ದ. ಆತ ಇದ್ದಾನೋ ಬದುಕಿದ್ದಾನೋ ಅಂತೆಲ್ಲ ಕೇಳಿದ್ರು ಅವರು. ರಾಮ ಹೇಳಿದ, ನಾನು ಈ 4 ರೂಪಗಳು ಒಬ್ಬನದೇ ರೂಪಗಳಿವು. ಸಪ್ತದ್ವೀಪತಿಯಾದಂತಹ ಸೂರ್ಯವಂಶ ಸಮುದ್ಭವನಾದ ರಾಮ ನಾನು. ಸಿಂಹವನ್ನು ಕೊಲ್ಲಬೇಕು ಅಂತ ನಾನು ಇಲ್ಲಿಗೆ ಬಂದೆ. ನನ್ನ ಧನುಸ್ಸಿನ ತುದಿಯಿಂದ ಈ ಗುಹೆಗೆ ಮುಚ್ಚಳವಾಗಿದ್ದಂಥ ಶಿಲೆಯನ್ನು ದೂರ ಸರಿಸಿದೆ, ನಿಮ್ಮ ಸಮೀಪಕ್ಕೆ ಬಂದೆ. ನಾನು ಸಂಸ್ಪರ್ಶ ಮಾತ್ರದಿಂದ ನೀವು ಸುಂದರವಾದ ಮಂಗಳ ಶರೀರವನ್ನು ಪಡ್ಕೊಂಡಿದ್ದೀರಿ. ವಾಲಿ, ಆ ದುಂದುಬಿ ರಾಕ್ಷಸನ ಬಗ್ಗೆ ಕೇಳಿದ್ರಲ್ಲ, ಆ ದುಂದುಬಿ ರಾಕ್ಷಸ ಈಗಾಗಲೇ ಹತ್ಯೆ ಒಳಗಾಗಿದ್ದಾನೆ. ದುಂದುಬಿ ರಾಕ್ಷಸನನ್ನು ವಾಲಿ, ಸುಗ್ರೀವನ ಅಣ್ಣ ವಾಲಿ ಕೊಂದು ಹಾಕಿದ್ದಾನೆ. ಆ ವಾಲಿಯನ್ನು ನಾನು ಕೊಂದು ಹಾಕಿದೆ. ವನವಾಸದ ಸಂದರ್ಭದಲ್ಲಿ ನಾನು ಕೊಂದು ಹಾಕಿದೆ ಅಂತ ಘಟನೆಯನ್ನೆಲ್ಲ ಆತ ಹೇಳಿದ. ಸಮಯ ನಿಹತೋ ವಾಲಿ ರಾವಣಸ್ಯ ಅಂತಕಾರಿಣ. ದುಂದುಬಿಯನ್ನು ವಾಲಿ ಕೊಂದ, ವಾಲಿಯನ್ನು ನಾನು ಕೊಂದೆ. ಆಮೇಲೆ ಬಳಿಕ ರಾವಣನನ್ನು ಕೂಡ ನಾನು ಕೊಂದೆ. ನಾನು ನಿಮ್ಮನ್ನು ಮಾತಾಡಿಸಿದೆ, ನೀವೀಗ ನನ್ನ ಕಡೆಯಿಂದ ವರಗಳನ್ನು ಪಡ್ಕೊಳ್ಬಹುದು. ಇನ್ನು ನನಗೆ ಆಗಬೇಕಾದ ಕೆಲಸ ಏನಿಲ್ಲ, ನಿಮಗೆ ವರ ಕೊಡ್ತೇನೆ, ಇಲ್ಲಿಂದ ನನ್ನ ನಗರಕ್ಕೆ ಹೋಗ್ತೇನೆ ನಾನು ಅಂತ ರಾಮ. ಯತ್ಪೃಷ್ಟಂ ತನ್ಮಯ ಚೋಕ್ತಂ ಕಾಯೂಯಂ ಖಚಿತಾಂ ಮಮ. ವರಗಳನ್ನು ಕೇಳೋಕ್ಕಿಂತ ಮೊದಲು ನೀವ್ಯಾರು ಅಂತ ಹೇಳಿ, ದುಂದುಬಿ ನಿಮ್ಮನ್ನು ಯಾಕೆ ಇಲ್ಲಿ ಬಂಧಿಸಿಟ್ಟಿದ್ದ, ಅದರ ಇತಿಹಾಸವನ್ನು ಹೇಳಿ. ಆಗ ದುಂದುಬಿ ಸತ್ತೋಗಿದ್ದಾನೆ ಅಂತ ಕೇಳಿ ಅವರಿಗೆ ಬಹಳ ಸಂತೋಷ ಆಯಿತು. ಅವರು ರಾಮನನ್ನು ನೋಡಿ ಸಂತೋಷದಿಂದ, ದುಂದುಬಿ ಸತ್ತೋಗಿದ್ದಾನೆ ಅನ್ನೋ ಸಂತೋಷದಿಂದ ರಾಮನಿಗೆ ಮಾತು ಹೇಳಿದರು. ನಾವು 4 ಬ್ರಾಹ್ಮಣನ ಮಕ್ಕಳು, ಬ್ರಾಹ್ಮಣ ಸ್ತ್ರೀಯರು ನಾವಲ್ಲದೆ 16,000 ಸ್ತ್ರೀಯರು, ರಾಜರ ಸ್ತ್ರೀಯರು, ವೈಶ್ಯ ಜನಾಂಗದ ಸ್ತ್ರೀಯರು, ಅವರೆಲ್ಲರನ್ನೂ ದುಂದುಬಿ ಈ ಗುಹೆಯೊಳಗೆ ಬಂದು ಸಿಕ್ಕಿಬಿಟ್ಟಿದ್ದ. ನಮ್ಮದು ಇತಿಹಾಸ ಇದು. ಅವನದೇನು ದುರುದ್ದೇಶ ಇತ್ತು ಅಂದರೆ, ಲಕ್ಷ ಸ್ತ್ರೀಬಿರ್ ವಿವಾಹ ಅಂಶ ಸರ್ವಾನೇಕ ದಿನೇ ಸ್ವಹಂ. ಒಂದೇ ದಿವಸದಲ್ಲಿ 1,00,000 ಜನ ಸ್ತ್ರೀಯರನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಒಂದು ದುರಾಕಾಂಕ್ಷೆ ಇತ್ತು, ಮಹತ್ವಾಕಾಂಕ್ಷೆ ಇತ್ತು. ಇನ್ನೂ ಆ ಸಂಖ್ಯೆ ಈಡೇರಿರಲಿಲ್ಲ. ಅದಕ್ಕಾಗಿ ಅವ್ರನ್ನೆಲ್ಲ ತಂದು ಗುಹೆಯಲ್ಲಿ ಬಂಧಿಸೋದು ಮತ್ತು ಹೊಸ ಸ್ತ್ರೀಯರ ಅನ್ವೇಷಣೆಯಲ್ಲಿ ಆತ ತೊಡಗುತ್ತಿದ್ದ. ಇದು ಆತನ ಕಥೆ.
ಅಚಲಾಂ ತದ್ವಿನಾನ್ಯಶ್ಚ ಸ್ತ್ರೀಃ ಸಮಾನೇತುಮಾದರಾತ್ ಪುನಶ್ಚಿರಂ ಗತೋ ದೈತ್ಯಃ ವಯಮತ್ರೇವ ಸಂಸ್ಥಿತಾಃ. ಮತ್ತೆ ಬೇರೆ ಸ್ತ್ರೀಯರನ್ನು ಕರ್ಕೊಂಡು ಬರಬೇಕು ಅಂತ ಹೋಗಿದ್ದ ಅವನು. ಆ ನಡುವೆ ನೀನು ಬಂದಿ. ನಾವು ನಾಲ್ವರು ಇನ್ನೇ ಸ್ವಲ್ಪ ಮುಂದೆ 16,000 ಜನ ಸ್ತ್ರೀಯರು ಇದ್ದಾರೆ. ಅವರು ತಿನ್ನೋದೇನೆಂದರೆ ವಾಯು, ಪರ್ಣ, ಒಣಗಿದ ಎಲೆಗಳನ್ನು, ಗಾಳಿಯನ್ನು ಮಾತ್ರ ತಿಂದ್ಕೊಂಡು ಅವರು ಬದುಕಿದ್ದಾರೆ. ಇದು ನಮ್ಮ ದುಸ್ಥಿತಿ. ಆಗ ರಾಮ ಅವರಿಗೆ ಮಾತು ಹೇಳಿದ, ಸೋಹಂ ವಿಷ್ಣುರೇವ ನ ಸಂಶಯ, ನಾನು ವಿಷ್ಣುವೇ. ಆಗ ಅವರಂದ್ರು, ನೀನು ವಿಷ್ಣುವೇ ಆಗಿದ್ದ ನಿನ್ನ ನಿಜ ಸ್ವರೂಪವನ್ನು ತೋರಿಸು. ಯಾಕಂದರೆ ಇವನು ಆ ನೀಲು ಬಣ್ಣದ ರುಮಾಲು, ನೀಲು ಬಣ್ಣದ ವಸ್ತ್ರ ಇದನ್ನೆಲ್ಲ ತಗೊಂಡು ವಿಚಿತ್ರವಾಗಿದ್ದ. ನಿನ್ನ ಮೂಲ ರೂಪ ತೋರಿಸು ಅಂದ್ರು ಅವರೆಲ್ಲ. ಆಗ ಆತ ತನ್ನ ಮೂಲ ರೂಪವನ್ನು ತೋರಿಸಿದ. ವಿಷ್ಣುವೇ ತಮ್ಮ ಎದುರಿಗೆ ಬಂದದ್ದನ್ನು ನೋಡಿ ಅವರು ಆತನಿಗೆ ನಮಸ್ಕಾರ ಮಾಡಿದರು. ಅಜ್ಞಾನಜನಿತವಾದಂಥ ನಮ್ಮ ಸಂದೇಹ ಪರಿಹಾರ ಆಯಿತು. ನಾವೀಗ ನಿಮ್ಮನ್ನು ನೋಡಿದ್ದೇವೆ. ತತಃ ಪುನಃ ಕ್ಷಣಾದ್ರಾಮೋ ರೂಪಂ ಸಾಹ ದರ್ಶಯನ್ ಮುದ. ಆ 4 ರೂಪಗಳನ್ನು ಉಪಸಂಹಾರ ಮಾಡಿಕೊಂಡ, ಒಂದೇ ರೂಪದಿಂದ ಅವರ ಎದುರು ನಿಂತ್ಕೊಂಡ. ಅವ್ರು ಕೇಳ್ಕೊಂಡ್ರು, ಭವಭರ್ತ ತ್ವಮೇವಾದ್ಯ, ನಾವು 4ವರಿಗೂ ನೀನೇ ಪತಿ ಆಗಬೇಕು, ಗಂಧರ್ವ ವಿಧಿಯ ಮೂಲಕ ನಮ್ಮನ್ನು ಮದುವೆ ಆಗು ಕೇಳ್ಕೊಂಡ್ರು ಅವರು. ನಿನ್ನ ನಗರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವ. ಆಗ ಅವ್ರು ಹೇಳಿದರು, ನಮ್ದಿದು ಏಕಪತ್ನಿಯ ವ್ರತತ್ವ ನನಗೆ ಈ ಜನ್ಮದಲ್ಲಿ ನಾನು ಪಾಲನೆ ಮಾಡ್ತಿದ್ದೇನೆ, ಹಾಗಾಗಿ ನಿಮ್ಮನ್ನು ಮದುವೆ ಆಗೋದು ಸಾಧ್ಯ ಇಲ್ಲ ಅಂದ. ಅವರು ನಿರಾಶರಾಗಿ ಕೆಳಗೆ ಬಿದ್ದುಬಿಟ್ರು, ಮೂರ್ಛೆ ಹೋಗಿ. ರಾಮ ಅವರನ್ನು ಮತ್ತೆ ಸಮಾಧಾನ ಪಡಿಸಿ ಎಬ್ಬಿಸಿದ. ದ್ವಾಪರ ಯುಗದಲ್ಲಿ ಕೃಷ್ಣ ರೂಪದಿಂದ ನಾನು ಮತ್ತೆ ಅವತಾರ ಮಾಡಿಕೊಂಡಿದ್ದೇನೆ, ನಿಮ್ಮನ್ನು ಸ್ವೀಕಾರ ಮಾಡ್ತೇನೆ. ಆಗ ನೀವು ಮಿತ್ರವಿಂದ ನಾಗ್ನಜಿತಿ, ಭದ್ರ, ಲಕ್ಷಣ ಅನ್ನುವ 4 ಸ್ತ್ರೀಯರಾಗಿ ನನ್ನ ಅಷ್ಟಮಹಿಷಿಯರಲ್ಲಿ 4ರಾಗಿ ಬರ್ತೀರಿ. ಮಿತ್ರವಿಂದ ನಾಗ್ನಜಿತಿ, ಅವಳಿಗೆ ನೀಲಾ ಅಂತ ಹೆಸರು. ಆ ನೀಲಾಳೆ ರಾಧಾ ಅಂತ ಹೇಳ್ತಾರೆ ಅಂತ ಹರಿವಂಶದಲ್ಲಿ ನಾವು ಶ್ರವಣ ಮಾಡಿದ್ವಿ. ಭದ್ರ ಅಂತ ಒಬ್ಬಳು, ಲಕ್ಷಣ ಅಂತ ಒಬ್ಬಳು. ಅಷ್ಟಮಹಿಷಿಯರಲ್ಲಿ 4 ಇವರು. ಇನ್ನು 4 ಇದ್ದಾರೆ, ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ ಮತ್ತು ಕಾಲಿಂದಿ. ಆ ರುಕ್ಮಿಣಿ, ಸತ್ಯಭಾಮ ಅವರಿಬ್ಬರು ಏನಿದ್ದಾರೆ ಲಕ್ಷ್ಮೀದೇವಿಯ ಶ್ರೀ ಮತ್ತು ಭೂರೂಪಗಳ ಅವತಾರರು. ಜಾಂಬವತಿ ಏನಿದ್ದಾರೆ ಅವಳ ಇತಿಹಾಸ ಇಲ್ಲಿ ಬಂದಿಲ್ಲ, ಈ ಆನಂದ ರಾಮಾಯಣದಲ್ಲಿ ಬಂದಿಲ್ಲ. ಕಾಲಿಂದಿ ಅಂತ ಮತ್ತೊಬ್ಬಳೇನಿದ್ದಾಳೆ, ಅವಳ ಇತಿಹಾಸ ಇಲ್ಲೇ ಮುಂದೆ ಬರೋದಿದೆ. ಅಂತೂ ಮಿತ್ರವಿಂದ ನಾಗ್ನಜಿತಿ ಅಥವಾ ನೀಲ, ಭದ್ರ, ಲಕ್ಷಣ, ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ ಮತ್ತು ಕಾಲಿಂದಿ, ಈ 8 ಜನ. 16,000 ಸ್ತ್ರೀಯರ ವರ್ಣನೆ ಅದು ಕೂಡ ಮುಂದೆ ಬರೋದಿದೆ. ಈ 8 ಜನ ಮಹಿಷಿಯರೇನಿದ್ರು ಅವರಲ್ಲಿ 6 ಜನರ ಗುಂಪು ಸಮಾನವಾದದ್ದು. ಕೃಷ್ಣನ ಷಣ್ಮಹಿಷಿಯರಂತೆ ತಾರತಮ್ಯದ ಕ್ರಮಕ್ಕನುಸಾರವಾಗಿ, ಕಕ್ಷಾ ತಾರತಮ್ಯದ ಅನುಸಾರವಾಗಿ ಆ 6 ಜನ ಸ್ತ್ರೀಯರ ತಾರತಮ್ಯ, ಅವರ ಗುಂಪು ಒಂದು. ರುಕ್ಮಿಣಿ, ಸತ್ಯಭಾಮಿಯರೇನಿದ್ದಾರೆ ಅವರಂತೂ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಮೊದಲು ವಿಷ್ಣು, ಆಮೇಲೆ ಲಕ್ಷ್ಮೀದೇವಿ, ಮುಂದೆ ಬ್ರಹ್ಮವಾಯುಗಳು, ಆಮೇಲೆ ಬ್ರಹ್ಮಾಣಿ, ಸರಸ್ವತಿ ಮತ್ತು ಭಾರತೀಯರು, ಮುಂದೆ ಈಶ್ವರ 5ನೇ ಕಕ್ಷಾದಲ್ಲಿ, ಗರುಡಶೇಷ ರುದ್ರರು, ಮುಂದೆ ಇಂದ್ರರು, ಆಮೇಲೆ ಮತ್ತೊಂದಾದ್ರೂ ಸರಿಯಾಗಿ ನೆನಪಿಲ್ಲ. ಮುಂದೆ ಬರುವವರು ಈ ಷಣ್ಮಹಿಷಿಯರು. ಸ್ವಲ್ಪ ಹಿಂದೆ ಮುಂದೆ ಇರಬೇಕು, ಇಂದ್ರನ್ಕಿಂತ ಮೊದಲಿದ್ರು ಇರ್ಬೋದು. ಹೀಗೆ ಅದು ತಾರತಮ್ಯ. ಆ ಷಣ್ಮಹಿಷಿಯರಲ್ಲಿ 6 ಜನರ ಸ್ಥಾನ ಒಂದು. ಆದರೆ ಕೆಲವೊಮ್ಮೆ ಆ 6 ಜನರಲ್ಲಿ ಜಾಂಬವತಿ ಸ್ವಲ್ಪ ಹೆಚ್ಚಿನವಳು, ಕೃಷ್ಣನಿಗೆ ಹೆಚ್ಚು ಪ್ರೀತಿ ಪಾತ್ರಗಳು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿತ್ತು. 8 ಜನರಲ್ಲಿ ರುಕ್ಮಿಣಿ, ಸತ್ಯಭಾಮೆಯರು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪರು, 6 ಜನಕ್ಕಿಂತ ಹೆಚ್ಚಿನವರು. 6 ಜನರಲ್ಲಿ ಜಾಂಬವತಿ ಉಳಿದ 5ಕ್ಕಿಂತ ಸ್ವಲ್ಪ ಹೆಚ್ಚಿನವಳು. ಇದು ಅಷ್ಟಮಹಿಷಿಯರು, ಅವರಲ್ಲೇ ಬರುವಂಥ ಷಣ್ಮಹಿಷಿಯರು, ಇವರು ವರ್ಣನೆ. ನೀವು ಮುಂದೆ ನನ್ನನ್ನು ಮದುವೆಯಾಗಿ ಅಂತ ಆತ ಹೇಳಿದಾಗ ಅವರಿಗೆ ಬಹಳ ಸಂತೋಷ ಆಯಿತು. ರಾಮನಿಗೆ ಅವರು ನಮಸ್ಕಾರ ಮಾಡಿದರು. ಮುಂದೆ ಅಲ್ಲಿಂದ 1 ಯೋಜನ ಅದೇ ಗುಹೆಯಲ್ಲಿ ಮುಂದೆ ಪ್ರಯಾಣ ಮಾಡಿದ. ಸಹಸ್ರಂ ಷೋಡಶಾಹ ಶುಭಾಹ, 16,000 ಜನ ಸ್ತ್ರೀಯರನ್ನು ನೋಡಿದ. 16,100 ಜನ ಸ್ತ್ರೀಯರವರು ವಾಸ್ತವಿಕವಾಗಿ. ಅದನ್ನು ಒಂದೊಂದು ಗ್ರಂಥದಲ್ಲಿ ಒಂದೊಂದು ಥರ ನಾವು ನೋಡ್ತೇವೆ ಅಷ್ಟೇ. ಗಂಡಕಿ ನದಿಯ ತೀರದಲ್ಲಿ ದೊಡ್ಡ ಒಂದು ಮರಗಳ ತೋಪಿತ್ತು. ಕಣ್ಣು ಮುಚ್ಚಿಕೊಂಡು ಒಣಗಿದ ಶರೀರದಿಂದ ಅವರು ತಪಸ್ಸು ಮಾಡ್ತಿದ್ರು. ರಾಮ ಅವರನ್ನು ನೋಡಿದ. ತನ್ನ ಕೈಗಳಿಂದ ಅವರನ್ನು ಮುಟ್ಟಿ ಅವರ ಒಣಗಿದ ಶರೀರವನ್ನು ಮತ್ತೆ ಚಿಗುರಿಸಿದ. ಅವರು ಮತ್ತೆ ಕಾರುಣ್ಯ ಭರಿತವಾದಂತಹ
ಸೌಂದರ್ಯ ಭರಿತವಾದಂಥ ರೂಪವನ್ನು ಪಡ್ಕೊಂಡ್ರು. ಹಿಂದಿನಂತೆ ತಾನು ಯಾರು ಅಂತ ಅನ್ನೋದನ್ನೆಲ್ಲ ಅವ್ರಿಗೆ ಹೇಳಿದ. ನಿಮಗೇನು ವರ ಬೇಕು ಅಂತ ಕೇಳಿದ. ದುಂದುಬಿ ಸತ್ತೋಗಿದ್ದಾನೆ ಅಂತ ಕೇಳಿ ಅವರಿಗೂ ಬಹಳ ಸಂತೋಷ ಆಯಿತು. ವಿಷ್ಣುವಿನ ರೂಪದಿಂದ 16,000 ವಿಷ್ಣುವಿನ ರೂಪಗಳನ್ನು ಅವರಿಗೂ ತೋರಿಸಿ ಅವರ ಸಂದೇಹವನ್ನು ಪರಿಹಾರ ಮಾಡಿದ. ಅವರೇನಂದ್ರು, ನೋ ಭರ್ತಾ ಭವ ಪ್ರಭೋ, ಬೇರೆ ಏನು ವರ ಇಲ್ಲ, ನೀನೇ ಪತಿ ಆಗಬೇಕು ಅಂದ್ಬಿಟ್ರು. ಮತ್ತು ಅವರಿಗೂ ಹೇಳಿದ್ರು, ನಾನು ಏಕಪತ್ನಿ ವ್ರತಸ್ಥ, ನಿಮ್ಮನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಪರಸ್ಪರ ಮಾತಾಡ್ಕೊಂಡ್ರು, ಏನು ಮಾಡೋದು ಮುಂದೆ ಅಂತೇಳಿ ಮಾತಾಡ್ಕೊಳ್ತಾ ಇದ್ದಾಗ ಮಾತನ್ನ ಈತನು ಕೇಳಿದ. ಇಮಾ ವದಂತಿ ಕಿಂ ಸರ್ವಾಹ ಮಾಂ ಶುತ್ವಾಪಿ ವ್ರತಸ್ಥಿತಂ, ನಾನು ಏಕಪತ್ನಿ ವ್ರತಸ್ಥ ಅಂತ ಹೇಳಿದೆ. ಇಷ್ಟು ಹೇಳಿದ ಮೇಲೂ ಇವರು ಮನಸ್ಸಿಗೆ ಸಮಾಧಾನ ತಂದುಕೊಂಡಂತೆ ಕಾಣೋದಿಲ್ಲ. ಏನೋ ಪರಸ್ಪರ ಆಲೋಚನೆ ಮಾಡ್ತಿದ್ದಾರಲ್ಲ ಇವರು, ಏನು ಸಂಚು ಮಾಡ್ತಿರ್ಬೋದು ಅಂತ ರಾಮನಿಗೆ ಅವ್ರ ಬಗ್ಗೆ ಸಂಶಯ ಬಂತು. ಬಲಾತ್ಕಾರೇಣ ಮಾಂ ಭುಕ್ತಂ ಮಂತ್ರಯಂತಿ ಪರಸ್ಪರಂ, ನನ್ನನ್ನು ಬಲಾತ್ಕಾರವಾಗಿ ಸ್ವೀಕಾರ ಮಾಡಬೇಕು ಅಂತ ಇವರು ಏನಾದ್ರು ಆಲೋಚನೆ ಮಾಡಿದ್ದಾರೋ ಹೇಗೆ? ರಾಮನಿಗೆ ಸಂದೇಹ. ಯಾಕೆ ಅಂದರೆ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ದೊಡ್ಡ ದೊಡ್ಡ ದೇವತೆಗಳು, ವಿಶ್ವಾಮಿತ್ರ ಮೊದಲಾದ ದೊಡ್ಡ ದೊಡ್ಡ ಋಷಿಗಳು, ಇವರೆಲ್ಲ ಯೋಗ ಸಿದ್ಧಿಯ ಶಿಖರವನ್ನು ಮುಟ್ಟಿದವರು. ಅಂಥವರು ಕೂಡ ಸ್ತ್ರೀ ಸೌಂದರ್ಯಕ್ಕೆ ಮರುಳಾಗಿ ಅವರು ತಮ್ಮ ಶಿಖರದಿಂದ ಕೆಳಗೆ ಜಾರಿದ್ರು. ಹಾಗಾಗಿ ಇವ್ರೇನು ಆಲೋಚನೆ ಮಾಡ್ತಿರ್ಬೋದು ಈಗ? ಯೋಷಿತಾಂ ನಯನ ತೀಕ್ಷ್ಣ ಸಹಾಯಕೈ ಧ್ರೂಲತಾ ಸುದೃಢ ಚಾಪ ನಿರ್ಗತೈ ಧನ್ವಿನ ಮಕರಕೇತುನಾ ಹತಃ ಕಶ್ಚನೋನ ಪತಿತೋ ಮನೋಮೃಗ. ನಮ್ಮ ಮನಸ್ಸೇನಿದೆ ಅದೊಂದು ಜಿಂಕೆ ಇದ್ದಂತೆ. ಜಿಂಕೆ ಬೇಡರ ಬಾಣಗಳಿಗೆ ಹೇಗೆ ಸುಲಭವಾಗಿ ತುತ್ತಾಗ್ತದೋ ಹಾಗೆ ನಮ್ಮ ಮನಸ್ಸು ಈ ಚಂಚಲ ಆಗಿಬಿಡ್ತದೆ ಇವ್ರನ್ನ ನೋಡಿದರೆ. ನಾವೆಲ್ಲ ದೃಢಚಿತ್ತರಾಗಿರ್ತೇವೆ, ಸರಿಯಾಗಿರ್ತೇವೆ. ಎಲ್ಲಿ ತನಕ? ತಾವದೇವ ದೃಢಚಿತ್ತತಾಂಡಣಾಂ ತಾವದೇವ ಗಣನಾ ಕುಲಸ್ಥಿತ. ನಾನು ಬಹಳ ದೃಢ ಮನಸ್ಕನಾದವನು, ಇಂಥ ಶ್ರೇಷ್ಠ ವಂಶದಲ್ಲಿ ಹುಟ್ಟಿದವನು, ನನ್ನ ಮನಸ್ಸೆಂದು ಜಾರೋದಿಲ್ಲ ಅಂತ ನಾವು ಅನ್ಕೋತೇವೆ. ತಾವದೇವ ತಪತಃ ಪ್ರಭವಲ್ಪತ, ಇಷ್ಟಿಷ್ಟು ತಪಸ್ ಮಾಡಿದೆ, ಇಷ್ಟಿಷ್ಟು ಜಪ ಮಾಡಿದೆ, ಇಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿದೆ ಅಂತ ಹೇಳ್ಕೋತೇವೆ. ತಾವದೇವ ನಿಯಮೋ ವ್ರತಾದಯ, ಇಂತಿಂಥ ದೊಡ್ಡ ದೊಡ್ಡ ನಿಯಮಗಳನ್ನು ಮಾಡಿದೆ, ಇದೆಲ್ಲ ನನ್ನ ಖಾತೆಯಲ್ಲಿದೆ ಅಂತೆಲ್ಲ ಹೇಳ್ಕೋತೇವೆ. ಎಲ್ಲಿ ತನಕ ಅಂದರೆ ವನಿತೋತ್ಸವಾಸವೈ ನ ಮಾದ್ಯತಿ ಧೃತ ಮದೇನ ಪೂರುಷಃ. ಎಲ್ಲಿ ತನಕ ಮನುಷ್ಯ ಸ್ತ್ರೀಯರಿಗೆ ವಶ ಆಗೋದಿಲ್ವೋ, ಸ್ತ್ರೀ ಅನ್ನೋದೊಂದು ಮದ್ಯ, ಆ ಮದ್ಯವನ್ನು ಆತ ಎಲ್ಲಿ ತನಕ ಪಾನ ಮಾಡೋದಿಲ್ವೋ ಅಲ್ಲಿ ತನಕ ಸುರಕ್ಷಿತನಾಗಿರ್ತಾನೆ, ಮುಂದೆ ಭ್ರಷ್ಟನಾಗಿ ಹೋಗ್ತಾನೆ. ಮೋಹಯಂತು ಮದಯಂತು ರಾಗಿಣಂ ಯೋಷಿತ ಸ್ವಚರಿತೈ ಮನೋಹರೈ ಮೋಹಯಂತಿ ಮದಯಂತಿ ಮಾಮಿಮಾಹ ಧರ್ಮರಕ್ಷಣ ಪರಂ ಹಿ ಕೈ ಗುಣೈ. ನಾನು ರಾಮ ಧರ್ಮವನ್ನು ಎತ್ತಿ ಹಿಡಿಯಲಿಕ್ಕಾಗಿ ಭೂಲೋಕದಲ್ಲಿ ಅವತಾರ ಮಾಡಿದವನು. ನನ್ನನ್ನು ಇವರೇನು ಮಾಡೋರಿದ್ದಾರೆ? ಬೇರೆ ಮನುಷ್ಯರನ್ನು ಹೇಗಾದ್ರೂ ಮಾಡಿ ಚಂಚಲಗೊಳಿಸ್ಬೋದು, ನನ್ನನ್ನು ಚಂಚಲಗೊಳಿಸಲಿಕ್ಕೆ ಸಾಧ್ಯವೇ ಇವರಿಗೆ ಅಂತ ರಾಮ ಆಲೋಚನೆ ಮಾಡಿದ. ಮಾಂಸ ರಕ್ತಂ ಮಲ ಮೂತ್ರಪೂರಿತೆ ಯೋಷಿತಾಂ ವಪುಷಿ ನಿರ್ಗುಣೇ ಶುಚೌ ಕಾಮಿನಸ್ತು ಪರಿಕಲ್ಪ್ಯ ಚಾರುತ ಮಾರಭಂತಿ ಸುವಿಮೂಢಚೇತಸಃ ದಾರುಣ ಪರಿಕೀರ್ತಿತಾಂಗನಾ ಸನ್ನಿಧಿರ್ ವಿಮಲ ವಿಮಲ ಬುದ್ಧಿವರ್ತಿಭಿ. ಮಲಮೂತ್ರದಿಂದ ಕೂಡಿದಂಥ ಶರೀರ ಇದು, ಕ್ಷುದ್ರವಾದ ಶರೀರ. ಇದನ್ನು ನಾವು ಬಹಳ ಸುಂದರ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತೇವೆ. ತಾವದೇವ ನ ಸಮೀಪಮಾಗತಾಃ ತಾವದೇವ ಹಿ ವ್ರಜಾಂ ಯದೃಶ್ಯತಾಂ ತರ್ಹಿ ಮೇ ವ್ರತಮಿದಂ ಸುನಿರ್ಮಲಂ ನಾನ್ಯಥಾ ಕಥಮಿಹಂ ಕರೋಮ್ಯಹಂ. ಇವರೇನಾದರೂ ಸಮೀಪಕ್ಕೆ ಬಂದು ನನ್ನನ್ನು ಭ್ರಷ್ಟಗೊಳಿಸೋದ್ರ ಮೊದಲೇ ನಾನು ಇಲ್ಲಿಂದ ಅದೃಶ್ಯನಾಗಿಬಿಡ್ತೇನೆ. ಇಲ್ಲದೇ ಇದ್ರೆ ನನ್ನ ಏಕಪತ್ನಿ ವ್ರತಕ್ಕೆ ಭಂಗ ಬಂದಿತ್ತು ಅಂದ್ಕೊಂಡ ಅವನು. ಅದು ಸುಮ್ಮನೆ ಶ್ರವಣ ಮಾಡಬೇಕಷ್ಟೆ, ಆ ಮಾತುಗಳಿಗೆ ಅಷ್ಟೇ ಅರ್ಥ ಇಲ್ಲ. ಯಾಕೆ ಅಂದರೆ ಅವನೇ ಹೇಳ್ತಾನೆ, ಅಥವಾ ಕಿಂಕರಿಷ್ಯಂತಿ ಮಾಮೇಕ ದೈತಾಪ್ರಿಯಂ. ನನಗೆ ಇವ್ರೇನು ಮಾಡಬಲ್ಲವರಿದ್ದಾರೆ, ಇವರ ಕಣ್ಣೋಟಕ್ಕೆ ಬಲಿಯಾದವರು ಜಗತ್ತಿನಲ್ಲಿ ಬೇರೆ ಸಾಮಾನ್ಯ ಪುರುಷರು ಬಲಿಯಾಗ್ತಾರೆ, ನಾನೇನು ಮಾಡುವನಿದ್ದೇನೆ. ಮಾಮೇಕ ದೈತಾಪ್ರಿಯಂ, ಏಕದೈತಾಪ್ರಿಯ ನಾನು, ಏಕಪತ್ನಿಯ ವ್ರತಸ್ಥ, ನನಗೇನು ಮಾಡೋರಿದ್ದಾರೆ ಇವರು. ತೂಷ್ಣೀಂ ಸ್ಥಿತೋಭವತ್, ಹಾಗೆ ಕಲ್ಲು ಕಂಬದಂತೆ ಆತ ನಿಂತು ಬಿಟ್ಟ ರಾಮ. ಅವರೆಲ್ಲರೂ ಹೇಳಿದರು, ನಾವು ನಿನ್ನನ್ನು ಸ್ವೀಕಾರ ಮಾಡಿದ್ದೇವೆ, ನಿನ್ನನ್ನೇ ನಮ್ಮ ಪತಿಯಂತ ಸ್ವೀಕಾರ ಮಾಡಿದ್ದೇವೆ, ಇದರೊಳಗೆ ಬೇರೆ ವಿಚಾರವೇ ಇಲ್ಲ. ಏಕಪತ್ನಿ ವ್ರತ
ವೃತಂ ಕಿಂತೆ ಪಾರ್ಥಿವಸ್ಯ ರಘುತ್ತಮ. ನೀನು ಯಾರು? ರಾಜ, ಮಹಾರಾಜಾದಿರಾಜ. ನೀನು ಏಕಪತ್ನಿ ವ್ರತ ಮಾಡೋದು ಅಂದರೆ ಇದೊಂದು ಹಾಸ್ಯಾಸ್ಪದವಾಗಿದೆ. ರಾಜಾನೋ ಬಹುವಲ್ಲಭಾಹ ಅನ್ನುವಂತೆ ಅನೇಕ ಜನ ಸ್ತ್ರೀಯರನ್ನು ಮದುವೆ ಮಾಡ್ಕೊಂಡು ನೀನು ಸುಖವಾಗಿರಬೇಕು. ಅಥವಾ ಇಷ್ಟು ವರ್ಷ ಏಕಪತ್ನಿ ವ್ರತ ಮಾಡಿದೆ, ಈಗೇನು ಕಡಿಮೆ ಆಯಿತು? 4 ಹಿಂದೂ ಮದುವೆ ಆಯಿತು, ಸೀತೆ ಜೊತೆಗೆ 4 ಸಹೋದರರ ಮದುವೆ ಆಯಿತು, 8 ಜನ ಮಕ್ಕಳ ಮದುವೆ ಆಯಿತು, 4 ಸಹೋದರರಿಗೆ 2 ಜನ ಮಕ್ಕಳು. ಆ 8 ಜನರಿಗೂ 2 ಮದುವೆಗಳು ಆದವು. ಎಲ್ಲರಿಗೂ 9 ಗಂಡು 1 ಹೆಣ್ಣಿನಂತೆ, ಸ್ವಲ್ಪ ಸಂಖ್ಯೆ ವ್ಯತ್ಯಾಸ ಇದೆ. ಅಂತೂ 144 ಮೊಮ್ಮಕ್ಕಳು ಆದವು ನಿನಗೆ. ಏಕಪತ್ನಿ ವ್ರತ ಇಲ್ಲಿ ತನಕ ಮಾಡಿದ್ದು ಸಾಕಲ್ಲ, ಇನ್ನು ಆ ಏಕಪತ್ನಿ ವ್ರತ ಇಲ್ಲಿ ತನಕ ಏನು ಮಾಡಿದೆ ಅದರ ಫಲ ಈಗ ಅನುಭವಿಸು, ನಮ್ಮನ್ನು ಸ್ವೀಕಾರ ಮಾಡುವಂತ ಅವರು ಕೇಳ್ಕೊಂಡ್ರು. ಅವನ ಸಮೀಪಕ್ಕೆ ಹೋದ್ರು. ಎಲ್ಲರೂ ತಮ್ಮ ಎಡಗೈ ಬಲಗೈಯನ್ನು ಹೀಗೆ ಚಾಚಿ ಅವನ ಸುತ್ತಲೂ ಒಂದು ಪಂಜರ ಏರ್ಪಡಿಸಿಬಿಟ್ಟು, ಸವ್ಯಾಪ ಸವ್ಯ ಬಂಧೇನ ಭುಜಪಾಶಾನ್ ಪ್ರಚಕ್ರಿದೆ. ಅವ್ರ ಮಾತನ್ನು ಕೇಳಿ ರಾಮ ಅವರಿಗೆ ಹೇಳಿದ, ನಿಮಗೆ ಯಾವುದು ಅನುಕೂಲ ಇದೆಯೋ, ನಿಮಗೆ ಈಗ ಏನು ಬೇಕೋ ಅದನ್ನು ನೀವು ಹೇಳ್ತಾ ಇದ್ದೀರಿ, ನೀವು ಅದನ್ನೇ ಧರ್ಮ ಸಮ್ಮತ ಅಂತೀರಿ, ನಿಮ್ಮ ಮಾತು ಸರಿಯೇ. ಆದರೆ ನಾನು ವ್ರತನಿಷ್ಠ, ನಾನು ಆ ವ್ರತವನ್ನು ಮೀರೋದು ಒಳ್ಳೆಯದಲ್ಲ. ರಾಮನ ಆ ಮಾತನ್ನು ಕೇಳಿ ಅವರು ಕೋಗಿಲೆಗಳಂತೆ ಈ ಮುಂದಿನ ಮಾತನ್ನು ಹೇಳಿದರು. ಇತ್ಯೇವ ನಿಶ್ಚಯಂ ಧರ್ಮಾದರ್ಥೋರ್ಥತಃ ಕಾಮಃ ಕಾಮಾಧರ್ಮ ಫಲೋದಯಃ ಇತ್ಯೇವ ನಿಶ್ಚಯಂ ಶಾಸ್ತ್ರೇ ವರ್ಣಯಂತಿ ವಿಪಸ್ಥಿತಃ. ಮನುಷ್ಯ ಧರ್ಮಾಚರಣೆ ಮಾಡಬೇಕು. ಆ ಧರ್ಮಾಚರಣೆಯಿಂದ ಅವನಿಗೆ ದುಡ್ಡು ಅಥವಾ ಧನಾಗಮ ಆಗ್ತದೆ. ಆ ಧನ ಪ್ರಾಪ್ತಿ ಆದರೆ ಬೇಕಾದಂಥ ಕಾಮ ಅಪೇಕ್ಷೆಗಳನ್ನೆಲ್ಲ ಈಡೇರಿಸ್ಕೊಳ್ಬೋದು. ಅದರ ಮೂಲಕವಾಗಿ ಕಾಮಾತ್ ಕರ್ಮ ಫಲೋದಯ, ಆ ಕಾಮವನ್ನು ಅನುಭವಿಸಿದರೆ ಆ ಕಾಮದ ಫಲ ಏನಿದೆ ಅದನ್ನು ಕೂಡ ಮನುಷ್ಯ ಪಡ್ಕೊಳ್ಬೋದು. ಇದು ಶಾಸ್ತ್ರದ ಮಾತಿದೆ. ನೀನು ಇಲ್ಲಿ ತನಕ ಏಕಪತ್ನಿ ವ್ರತವನ್ನು ಮಾಡಿ ಅದರ ಫಲವಾಗಿ ಅದರ ಪರಿಣಾಮವನ್ನು ಪಡ್ಕೊಂಡಿದ್ದಿ. ನಮ್ಮನ್ನು ಮದುವೆಯಾಗಿ ಸುಖ ಅನುಭವಿಸುವ. ವರಾನ್ ದಾಸ್ಯಾಮ ಯುಷ್ಮಾಕಂ ನಾಣ್ಯಂ ಶ್ರೋಷ್ಯಾಮಿ ಕಂಚನ. ಆಗ ರಾಮ ಹೇಳಿದ, ನಿಮಗೆ ನಾನು ವರವನ್ನು ಕೊಡಬಲ್ಲೆ, ಆದರೆ ನಿಮ್ಮ ಮಾತನ್ನು ನಾನು ಕೇಳಲಿಕ್ಕೆ ಸಿದ್ಧನಿಲ್ಲ. ಇತ್ಯುಕ್ತಾಹ ಪುನರೂಚುಸ್ತಾಹ ಕಿಂ ತ್ವಂ ವದಸಿ ರಾಘವ. ನಿಮಗೆ ಏನು ಬೇಕಾದ್ರೂ ವರ ಕೊಡ್ತೇನೆ, ಆದರೆ ನಿಮ್ಮ ಪತಿ ಮಾತ್ರ ಆಗೋದು ಸಾಧ್ಯ ಇಲ್ಲ ಅಂತ ರಾಮ ಹೇಳಿದ. ಆಗ ಅವ್ರು ಹೇಳಿದರು, ಶಾಸ್ತ್ರದ ಮಾತೇನಿದೆ ಅಂತ ಅನ್ನೋದನ್ನು ಸ್ವಲ್ಪ ಗಮನಿಸು. ದಿವ್ಯೌಷಧಂ ಬ್ರಹ್ಮದಿಯೋ ರಸಾಯನಂ ಸಿದ್ಧಿರ್ನಿಧಿ ಸಾಧುಕುಲಾ ವರಾಂಗನಾ ಮಂತ್ರಸ್ತಥಾ ಹಿ ಅನ್ನ ಜಲೇ ಚ ಧರ್ಮತೋ ನೇಮೇ ನಿಷೇಧ್ಯಾ ಸುಧಿಯಾ ಸಮಾಗತಾ. ದಿವ್ಯೌಷಧ, ಶ್ರೇಷ್ಠವಾದಂಥ ಔಷಧ, ಆಮೇಲೆ ತತ್ವಜ್ಞಾನ ಮತ್ತು ರಸಾಯನಗಳು, ಮನುಷ್ಯನ ಶರೀರದ ಶಕ್ತಿಯನ್ನು ಹೆಚ್ಚಿಸುವಂಥ ರಸಾಯನಗಳು, ಮತ್ತು ಸಿದ್ಧಿ, ಅಣಿಮಾ ಮಹಿಮಾ ಮೊದಲಾದ ಸಿದ್ಧಿಗಳು, ನಿಧಿ ಅಂದರೆ ಸಂಪತ್ತು, ಭೂಮಿಯಲ್ಲಿ ಹುದುಗಿಟ್ಟಂಥ ಸಂಪತ್ತು, ಮತ್ತು ಶ್ರೇಷ್ಠ ವಂಶದಲ್ಲಿ ಹುಟ್ಟಿದಂಥ ಕನ್ಯೆಯರು, ಮಂತ್ರ, ಯಾರಾದರೂ ಮಂತ್ರ ಉಪದೇಶ ಕೊಡ್ತೀನಿ ಅಂತ ಬಂದರೆ ಆ ಮಂತ್ರ, ಅನ್ನ, ನೀರು, ಇವೆಲ್ಲವೂ ಧರ್ಮದ ಮಾರ್ಗ ಮೂಲಕವಾಗಿ ನಿಮ್ಮ ಕಡೆ ಬಂದರೆ ಅದನ್ನು ತಿರಸ್ಕಾರ ಮಾಡಬಾರ್ದು. ಅಧರ್ಮದಿಂದ ಬಂದರೆ ಅದನ್ನು ತಿರಸ್ಕಾರ ಮಾಡಬಹುದು, ಅದು ವಿಷಯ ಬೇರೆ. ದಿವ್ಯ ಔಷಧ, ಸಾಮಾನ್ಯ ಔಷಧವನ್ನು ತಿರಸ್ಕಾರ ಮಾಡಬಹುದಾದರೂ ಸ್ವರ್ಗಲೋಕದ ಗುಣ ಇದ್ದಂಥ ಯಾವುದಾದ್ರೂ ಔಷಧ ಬಂದರೆ, ಅದು ಧರ್ಮದ ಮಾರ್ಗದಿಂದ ಬಂದರೆ ಅದರ ಲಾಭವನ್ನು ಮನುಷ್ಯ ಪಡ್ಕೊಳ್ಬೇಕು. ತತ್ವಜ್ಞಾನವನ್ನು ಯಾರು ಕೊಡ್ತೀನಿ ಅಂತ ಗುರು ಆದವನು ಬಂದರೆ ಆ ಗುರುವನ್ನು ತಿರಸ್ಕಾರ ಮಾಡಬಾರ್ದು. ರಸಾಯನ ಅಂದರೆ ಶರೀರದ ಶಕ್ತಿಯನ್ನು ಹೆಚ್ಚಿಸಿ ಮಾಡುವಂಥದ್ದು. ಶರೀರವನ್ನು ವ್ಯರ್ಥವಾಗಿ ಶೋಷಣೆಗೆ ಒಳಪಡಿಸಬಾರ್ದು, ಶರೀರವನ್ನು ದಷ್ಟಪುಷ್ಟವಾಗಿ ಇಟ್ಕೊಳ್ಬೇಕು ಅಂತ ಅಭಿಪ್ರಾಯ ಇರ್ತದೆ. ಸಿದ್ಧಿ, ಅಣಿಮಾ ಮಹಿಮಾ ಮೊದಲಾದ ಸಿದ್ಧಿಗಳು, ಸಣ್ಣ ರೂಪವನ್ನು ತಗೊಳ್ಳಬಲ್ಲ ಶಕ್ತಿ, ದೊಡ್ಡ ರೂಪವನ್ನು ತಗೊಳ್ಳಬಲ್ಲ ಶಕ್ತಿ, ಚಿಕ್ಕ ರೂಪವನ್ನು, ಹಗುರವಾದ ಶರೀರ ಮತ್ತು ಭಾರವಾದ ಶರೀರ, ಇವೆಲ್ಲವನ್ನು ತಗೊಳ್ಳಬಲ್ಲಂಥ ನಾನಾ ಥರದ ಶಕ್ತಿಗಳವೆಲ್ಲ. ಆ ಶಕ್ತಿಯನ್ನು ಯಾರು ಕೊಡ್ತೀನಿ ಅಂತ ಬಂದರೆ, ಮತ್ತು ನಿಧಿ, ಭೂಮಿಯಲ್ಲಿ ಹುಡುಗಿಟ್ಟ ನಿಧಿ ನಿಮ್ಮದೇ ಭೂಮಿಯಲ್ಲಿ ನಿಮಗೆ ಸಿಕ್ಕರೆ, ಯೋಗ್ಯ ಕುಲದಲ್ಲಿ ಹುಟ್ಟಿದಂಥ ಸ್ತ್ರೀಯರು ಯಾರಾದರೂ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಬಂದರೆ, ಮಂತ್ರಗಳು, ರಾಮಕೃಷ್ಣ ಮೊದಲಾದ ಮಂತ್ರಗಳನ್ನು ಉಪದೇಶ ಕೊಡ್ತೀನಿ ಬಾ ಅಂತ ಯಾರಾದರೂ ಕರೆದರೆ, ಅನ್ನ ಜಲೆ, ಧರ್ಮದ ಮಾರ್ಗದ ಮೂಲಕವಾಗಿ ಅನ್ನ ಅಂದರೆ
ನಮ್ಮ ಕಡೆ ಊಟಕ್ಕೆ ಬನ್ನಿ ಅಂತ ಈಗ ಕೇಳಿದರೆ, ಭೋಜನಕ್ಕಾಗಿ ಬರಬೇಕು ಅಂತ ಆಮಂತ್ರಣ ಕೊಟ್ಟರೆ, ಜಲ ಇದನ್ನೆಲ್ಲವನ್ನು ನ ನಿಷೇಧ್ಯಾಹ, ದೈವದ ಮೂಲಕವಾಗಿ ಏನಾದರೂ ಸಿದ್ಧಿ ಬಂದರೆ ಅದನ್ನು ಆ ಸಿದ್ಧಿಯನ್ನು ತಿರಸ್ಕಾರ ಮಾಡಬಾರ್ದು. ತಸ್ಮಾದ್ ಉಪೇಕ್ಷಾ ನ ಪುನಃ ಫಲಪ್ರದ ತಸ್ಮಾನ್ನ ದೀರ್ಘೀಕರಣ ಪ್ರಶಸ್ತ್ಯತೆ. ಹಾಗಾಗಿ ಬಹಳ ವಿಳಂಬ ಮಾಡಬೇಡ, ಸುಮ್ಮನೆ ವ್ಯರ್ಥವಾಗಿ ಯಾಕೆ ಹರಟೆ ಹೊಡಿಬೇಕು. ಶಾಸ್ತ್ರದ ಸಮ್ಮತಿಯೇ ಇದೆ, ನಮ್ಮನ್ನು ಮದುವೆ ಆಗುವಂದ್ರೆ ಅವರು, ನಾವು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವರು, ನಿನ್ನ ಬಗ್ಗೆ ನಮಗೆ ಅನುರಾಗವಿದೆ, ಸ್ನೇಹದಿಂದ ನಾವು ನಿನ್ನ ಬಗ್ಗೆ ಒಲಿದು ಬಂದಿದ್ದೇವೆ, ಯೋಗ್ಯ ವಯಸ್ಸಿನಲ್ಲಿದ್ದೇವೆ. ಧನ್ಯ ಲಭಂತೆ ಹತ್ರ ನರಾಸ್ತು ನೇತರೆ. ಇಂಥ ಶ್ರೇಷ್ಠ ಕನ್ಯೆ ಮತ್ತಾರಿ ಸಿಗ್ತಾರೆ. ನಿನಗೆ ನಾವು ಸಿಕ್ಕಿದ್ದೇವೆ ಅಂದರೆ ನಿನ್ನ ಶ್ರೇಷ್ಠವಂತ ಅರ್ಹತೆಯನ್ನು ನೋಡಿಯೇ ನಾವು ಬಂದಿದ್ದೇವೆ ಅಂತ ಅರ್ಥ. ಅಯೋಗ್ಯರಾದವರಿಗೆ ಇಂಥ ಶ್ರೇಷ್ಠ ಕನ್ಯೆಯರು ಸಿಗೋದೂ ಇಲ್ಲ. ಕ್ವಯಂ ಭೂರಿ ಸೌಂದರ್ಯ ಕ್ವ ಏಕಪತ್ನಿ ವ್ರತಂ ತವ. ಏಕಪತ್ನಿ ವ್ರತವನ್ನು ಮನುಷ್ಯ ಮಾಡಬೇಕು ಯಾವಾಗ? ಯಾರು ಇನ್ನೊಂದು ಕನ್ಯೆಯನ್ನು ಕೊಡದೇ ಇರೋ ತನಕ. ಒಂದು ಮಾಡ್ಕೊಂಡಿದ್ದೀರಿ, ಇನ್ನೊಂದು ಕೊಟ್ಟಿಲ್ಲ ಅಂತ ಸಂದರ್ಭ ಬಂದಿಲ್ಲ ಅಂದರೆ ಏಕಪತ್ನಿ ವ್ರತ. ಇಂಥ ಸೌಂದರ್ಯವತಿಯರ ಅಂತ ಯೌವನವತಿಯರ ಕನ್ಯೆ ನಾವು ಬಂದಿದ್ದೀವಿ, ಏಕಪತ್ನಿ ವ್ರತ ಮಾಡ್ತೀನಿ ಅಂತೀಯಲ್ಲ, ಇದು ಅಂಥದ್ದಿದು. ಗಾಂಧರ್ವ ವಿವಾಹದ ಮೂಲಕವಾಗಿ ನಮ್ಮನ್ನು ಸ್ವೀಕಾರ ಮಾಡು. ಆಗ ಅವರಿಗೆ ಮತ್ತೆ ಹೇಳಿದ, ಕಥಂ ತ್ಯಾಜ್ಯೋ ಧರ್ಮ ಧರ್ಮ ವಿಚಕ್ಷಣೈ. ಏಕಪತ್ನಿ ವ್ರತವನ್ನು ನಾನು ಈ ಜನ್ಮದಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ ಮಾತಿದೆ ಇದು. ಇದನ್ನು ನಾನು ಬಿಡೋದು ಹೇಗೆ? ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈತ ಚತುಷ್ಟಯಂ. 4 ಪುರುಷಾರ್ಥಗಳು. ಅದನ್ನು ಯಾವುದೊಂದನ್ನು ಬಿಡದಂತೆ ಎಲ್ಲವನ್ನು ಕೂಡ ಮನುಷ್ಯ ಗೌರವಿಸಬೇಕು. ಯಾವುದೋ ಒಂದನ್ನು ತಿರಸ್ಕಾರ ಮಾಡಿದರೆ ಮತ್ತೊಂದಕ್ಕೆ ಹಾನಿ. ಹಾಗಾಗಿ ನಾನು ಯಾವುದನ್ನು ತಿರಸ್ಕಾರ ಮಾಡುವಂತಿಲ್ಲ. ಅಸ್ಮಿನ್ ಜನ್ಮನಿ ತನ್ನಾಹಂ ತ್ಯಕ್ತುಮಿಚ್ಛಾಮಿ. ಮುಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಈ ಜನ್ಮದಲ್ಲಿ ಮಾತ್ರ ಏಕಪತ್ನಿ ವ್ರತವನ್ನು ನಾನು ಬಿಡೋದಿಲ್ಲ. ಏವಂ ಶ್ರುತ್ವ ಅವಶ್ಯಂ ತಸ್ಯ ತಾಹ ಸಮೀಕ್ಷ ಪರಸ್ಪರಂ. ಹೀಗೆ ಆ ರಾಮ ಹೇಳಿದ ಮಾತನ್ನು ಅವರು ಶ್ರವಣ ಮಾಡಿದರು. ಶ್ರವಣ ಮಾಡಿ ಅವನಿಗೆ ಈ ಮುಂದಿನಂತೆ ಮಾತು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಕರಾತ್ಕರಾನ್ ಪ್ರಮುಚ್ಯಾಥ ಜಗೃಹು ಅಂಘ್ರಿಂ ತದಾ ಅತಿಬಲಾಹ ಅನ್ಯೋನ್ಯಮಂಘ್ರಿಂ ರಾಮಸ್ಯ ಭುಜೌತು ಜಗೃಹುಚ್ಯುತಾಹ. ಮತ್ತೆ ಸಮಾಲೋಚನೆ ಮಾಡಿ ಕೆಲವರು ರಾಮನ ಕೈ ಹಿಡ್ಕೊಂಡ್ರು, ಕೆಲವರು ರಾಮನ ಕಾಲು ಹಿಡ್ಕೊಂಡ್ರು. ಅಂತರ್ಧಾನ ಮಗಾತ್ತತ್ರ ತಾಸಾಂ ಮಧ್ಯೆ ಕ್ಷಣಾತ್ ಪ್ರಭು. ಅವರು ಒಬ್ರು ಕೈ ಹಿಡ್ಕೊಂಡ್ರು, ಒಬ್ರು ಕಾಲು ಹಿಡ್ಕೊಂಡ್ರು. ಇನ್ನಿವರಿಗೆ ನಾನು ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಆತ ಅದೃಶ್ಯನಾಗಿಬಿಟ್ಟ. ಇನ್ನು ನಾನು ಅದೃಶ್ಯನಾಗಿಬಿಟ್ರೆ ಇವ್ರು ನನಗೇನು ಮಾಡೋರಿದ್ದಾರೆ? ಏನು ಮಾಡ್ತಾರೆ ಮಾಡಲಿ. ನಾನು ಅದೃಶ್ಯನಾಗಿದ್ದಾಗ ಅವ್ರು ಏನು ಮಾಡ್ತಾರೆ ಅಂತ ನಾನು ಗುಪ್ತ ರೂಪನಾಗಿದ್ದುಕೊಂಡು ನೋಡಬೇಕು ಅಂತ ಆತ ಅಪೇಕ್ಷೆ ಪಟ್ಟ. ಗುಪ್ತ ರೂಪೋ ದದರ್ಶ ಸಹ. ರಾಮ ಅದೃಶ್ಯನಾಗಿದ್ದಾಗ ಅವರು ಭ್ರಾಂತರಾದರು. ಆ ಕಡೆ ಈ ಕಡೆ ಆತನನ್ನು ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ರಾಮನ ಅವತಾರಕ್ಕೂ ಕೃಷ್ಣನ ಅವತಾರಕ್ಕೂ ಬಲವಾದ ಹೋಲಿಕೆ ಇದೆ ಅಂತ ಮೊನ್ನೆ ದಿವಸ ನಾವು ನೋಡಿದ್ವಿ. ರಾಮನ ಭಕ್ತ ಮತ್ತು ಕೃಷ್ಣನ ಭಕ್ತರ ವಿವಾದದ ನಡುವೆ ಇದು ಒಂದು ಹೋಲಿಕೆಯೇ. ಅದನ್ನು ಭಾಗವತದಲ್ಲಿ, ಹರಿವಂಶದಲ್ಲಿ ನಾವು ಶ್ರವಣ ಮಾಡಿದ್ವಿ. ಬೃಂದಾವನದಲ್ಲಿ ಗೋಪಸ್ತ್ರೀಯರ ನಡುವೆ ಆತ ವಿಹಾರ ಮಾಡ್ತಿದ್ದಾಗ ನಾನೇ ಬಹಳ ಸೌಂದರ್ಯವತಿ, ನಾನೇ ಇವನನ್ನು ನನ್ನ ಸೌಂದರ್ಯದ ಮೂಲಕ ವಶಪಡಿಸ್ಕೊಂಡಿದ್ದೇನೆ ಅಂತ ಒಬ್ಬಳು ಅವಳು ತಿಳ್ಕೊಂಡ್ಲಂತೆ. ಇವಳಿಗೆ ಬುದ್ಧಿ ಕಲಿಸ್ತೇನೆ ಅಂತ ರಾಮ ಆಲೋಚನೆ ಮಾಡಿದ. ಅವಳೇನು ಮಾಡಿದ್ಲಂತೆ, ನನಗೆ ನೀನು ಹೆಗಲ ಮೇಲೆ ಕೂತ್ಕೊಂಡು ಸಂಚಾರ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಒಂದು ಸುತ್ತು ನೀನು ಹೆಗಲ ಮೇಲೆ ಕೂತ್ಕೊಂಡು ನಾನು ಸಂಚಾರ ಮಾಡ್ತೀನಿ ಅಂದ್ಲಂತ ಅವಳು. ಆಯ್ತು ಕೂತ್ಕೊಂಡಂತೆ ರಾಮ. ಆತ ಬಗ್ಗಿದ, ಅವನ ಹೆಗಲ ಮೇಲೆ ಈ ಗೋಪಸ್ತ್ರೀ ಒಬ್ಬಳು ಕೂತ್ಕೊಂಡ್ಲು. ಅವಳು ರಾಧನೆ ಆಗಿರಬೇಕು ಅಂತ ಒಬ್ಬರು ಯಾರೋ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅಂತ ಹೇಳಿದ್ದ. ಅವಾಗ ಕೂತ್ಕೊಂಡು ಸ್ವಲ್ಪ ಸಂಚಾರ ಮಾಡ್ತಿದ್ದ. ಅವಳಿಗೆ ತನ್ನ ಸೌಂದರ್ಯ ಮದ, ಯೌವನ ಮದ, ರೂಪ ಮದ, ಕೃಷ್ಣನ ಹೆಗಲ ಮೇಲೆ ಕೂತ್ಕೊಂಡಿದ್ದೇನೆ ಅಂತ ಮತ್ತಷ್ಟು ನೆತ್ತಿಗೆ ಏರಿತ್ತು. ಇದಕ್ಕೆ ನಿಮಗೆ ಅದೃಶ್ಯನಾಗಿಬಿಟ್ಟ ಕೃಷ್ಣ. ಅವಳು ಧಪ್ ಅಂತ ಕೆಳಗೆ ಬಿದ್ದಳು. ಅವಳು ಬಿದ್ದದ್ದಲ್ಲದೆ ಉಳಿದವರೆಲ್ಲರೂ ಕೂಡ ಆತನನ್ನು ಅನ್ವೇಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಇಂಥದೇ ಒಂದು ಕಥೆ ಭಾಗವತದಲ್ಲಿ ಕೂಡ ಬಂದಿತ್ತು. ಈಗ ಕೆಲವು ಶ್ಲೋಕಗಳ ಹಿಂದೆ ನಾವು ನೋಡಿದ್ವಿ. ನನ್ನ ಏಕಪತ್ನಿ ವ್ರತಕ್ಕೆ ಇವರೇನಾದ್ರು ಭಂಗ ತಂದು ಬಿಡ್ತಾರೋ ಅಂತ ಅವನಿಗೆ ಆತಂಕ ಆಗಿತ್ತು ಅಂತ ನೋಡಿದ್ವಿ. ಆದರೆ ಬೇರೆ ಪುರುಷರಿಗೆ ಏನಾದರೂ ಇಂಥ ಆತಂಕ ಬರ್ಬೋದು, ನನಗಿಂತ ಆತಂಕ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತ ತಾನೇ ಆಲೋಚನೆ ಮಾಡಿದ್ದ ಅಂತ ಕೂಡ ನಾವು ನೋಡಿದ್ವಿ. ಭಾಗವತದ ದಶಮ ಸ್ಕಂದದಲ್ಲಿ
ಅಂಥದ್ದೊಂದು ಮಾತು ಬಂದಿತ್ತು. ಅದು ನಂದಗೋಕುಲ ವೃಂದಾವನದ ಮಾತಲ್ಲ. 16,100 ಸ್ತ್ರೀಯರನ್ನ ನರಕಾಸುರನ ಸಮೀಪದಿಂದ ವಶ ಮಾಡಿಕೊಂಡು ಬಂದ ಮೇಲೆ ಕೂಡ ಆ ಎಲ್ಲ ಸ್ತ್ರೀಯರು ಅದೆಷ್ಟೇ ಪ್ರಯತ್ನ ಪಟ್ಟರು ಆತನ ಮನಸ್ಸಿನಲ್ಲಿ ಚಾಂಚಲ್ಯ ಉಂಟು ಮಾಡಲಿಕ್ಕೆ ಶಕ್ತರಾಗಲಿಲ್ಲ ಅಂತ ಅಲ್ಲಿ ಬಂದಿತ್ತು. ಅದನ್ನು ನಾವೀಗ ನೆನಪಿಸಿಕೊಂಡ್ಕೊಳ್ಬೇಕು. ಭಾಗವತ ಅದನ್ನು ವರ್ಣನೆ ಮಾಡಿತ್ತು. ಮುಕ್ತವಾಗಿ ಗೋಪ ಸ್ತ್ರೀಯರೊಡನೆ ಕೃಷ್ಣನ ಶೃಂಗಾರವನ್ನು ವರ್ಣನೆ ಮಾಡಿತ್ತು. ಆದರೆ ಆ ಕೃಷ್ಣನ ಮನಸ್ಥೈರ್ಯವನ್ನು, ಮನಸ್ಸಿನ ನಿಶ್ಚಲತೆಯನ್ನು ಅದು ವರ್ಣನೆ ಮಾಡಿತ್ತು. ಅವನ ಶಕ್ತಿ ಅಂತದ್ದು. ಅದಕ್ಕಾಗಿ ಆತ 16,100 ಮತ್ತು 8 ಕುಬ್ಜಾಸ್ತ್ರೀ ಒಬ್ಬಳು ಇಷ್ಟು ಜನರನ್ನು ಸ್ವೀಕಾರ ಮಾಡಿದ್ದ. ಅವರಲ್ಲಿ ಆತನಿಗೆ 11,77,189 ಜನ ಮಕ್ಕಳು ಹುಟ್ಟಿದ್ರು. ಅಷ್ಟಾಗಿದ್ರೂ ಅವನ ಮನಸ್ಸೆಂದು ಚಂಚಲವೇ ಆಗಿರಲಿಲ್ಲ. ಅಷ್ಟು ದೃಢವಾದ ಮನಸ್ಸು ಅವನು ಅಂತ ನಾವು ಅಲ್ಲಿ ನೋಡಿದ್ವಿ. ಹಾಗಾಗಿ ನನ್ನ ಏಕಪತ್ನಿ ವ್ರತಕ್ಕೆ ಭಂಗ ತರ್ತಾರೆ ಅಂತ ಆತ ಏನು ಆಲೋಚನೆ ಮಾಡಬೇಕಾಗಿಲ್ಲ. ಯಾವುದೇ ತನ್ನ ಮನಸ್ಸಿನ ಸ್ಥಿಮಿತತೆಗೆ ಭಂಗ ತಂದುಕೊಳ್ಳದೆ ಆತ ಇವರೆಲ್ಲರನ್ನೂ ಕೂಡ ಸಮುಗ್ಧರನ್ನಾಗಿ ಮಾಡಬಲ್ಲ. 16,108 ಜನ ಸ್ತ್ರೀಯರ ಜೊತೆಗೆ ಇದ್ರೂ ಕೂಡ ನಿಶ್ಚಲ ಚಿತ್ತನಾಗಿರಬಲ್ಲ ಅಂತ ಅನ್ನೋದನ್ನು ಭಾಗವತ ವರ್ಣನೆ ಮಾಡಿತ್ತು. ಅದನ್ನೇ ಆನಂದ ರಾಮಾಯಣವು ಕೂಡ ವರ್ಣನೆ ಮಾಡಿದೆ ಅಂತ ನಾವು ತಿಳ್ಕೊಳ್ಬೇಕು. ಅದೇನು ಬಹಳ ದೊಡ್ಡ ಸಂಗತಿ ಅಲ್ಲ, ಅದು ಭಗವಂತನಿಗೆ ಅದು ದೊಡ್ಡ ಸಂಗತಿ ಅಲ್ಲ. ಈ ಕಥೆಯನ್ನು ಓದುವಾಗ ನನಗೆ ಬೆಳಿಗ್ಗೆ ಮಧ್ಯಾಹ್ನ ಒಂದು ಘಟನೆ ನೆನಪಿಗೆ ಬಂತು. ಭಗವಂತ, ಕೃಷ್ಣ, ರಾಮ ಇವರು ಭಗವಂತನ ಸ್ವರೂಪಿಗಳು ಅಂತ ಶಾಸ್ತ್ರದ ಮಾತಿದೆ. ಅವನಿಗಂತೂ ಮನಸ್ಸು ಚಿಂತರಾಗೋದು ಅಸಾಧ್ಯವಾದ ಸಂಗತಿ. ಅವನಿಗಿರಲಿ, ಅವನ ಭಕ್ತರಿಗೆ ಇಂಥ ಸಂಗತಿಗಳನ್ನು, ಮನಸ್ಸಿನ ಚಂಚಲತೆಯನ್ನು ಅವರು ಬಿಟ್ಟುಕೊಡದೆ ಅವರು ತಮ್ಮ ಸ್ಥಿರತೆಯನ್ನು ಉಳಿಸ್ಕೊಳ್ಬಲ್ಲರಂತೆ. ರಾಘವೇಂದ್ರ ಸ್ವಾಮಿಗಳು ಗುರುಗಳು ವಿಜಯೇಂದ್ರ ತೀರ್ಥರು ಅಂತಿದ್ದರು. ಗುರುಗಳು ವಿಜಯೇಂದ್ರ ತೀರ್ಥರು, ಆಮೇಲೆ ಸುಧೀಂದ್ರ ತೀರ್ಥರು, ಆಮೇಲೆ ರಾಘವೇಂದ್ರ ಸ್ವಾಮಿಗಳು. ಆ ವಿಜಯೇಂದ್ರ ತೀರ್ಥರು 64 ಬಗೆಯ ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದರು. ಎಷ್ಟೋ ಜನ ಶಿಲ್ಪವನ್ನು ರಚನೆ ಮಾಡೋದು, ಚಿತ್ರವನ್ನು ರಚನೆ ಮಾಡೋದು, ಇಂಥ ನಾನಾ ಥರದ ವಿದ್ಯೆಗಳಲ್ಲಿ ಅವರನ್ನು ಗೆಲ್ಲಬೇಕು ಅಂತ ಬಂದಿದ್ರು. ಸೋತವರು ಅಂತಿದೆ ಅವ್ರ ಜೀವನ ಚರಿತ್ರೆಯಲ್ಲಿ. ಒಬ್ಬಳು ವೇಷಶಾಸ್ತ್ರಿ ಕಾಮಶಾಸ್ತ್ರದಲ್ಲಿ ನಮ್ಮನ್ನು ನೀವು ಗೆಲ್ಲಬೇಕು ಅಂತ ಒಬ್ಳು ಅವಳು ಬಂದುಬಿಟ್ಲಂತೆ. ಅವಳು ಆಕೆ ಎದುರುಗಡೆ ಬಂದಾಗ ಅವಳ ಮೇಲೊಂದು ಹೂವಿನ ಹಾರವನ್ನು ಹೀಗೆ ಬಿಸಾಕಿದ್ರು. ಹೂವಿನ ಹಾರವನ್ನು ಬಿಸಾಕಿದ ಮೂಲಕವೇ ಅವಳು ಮೂರ್ಛೆ ಹೋಗಿ, ನಾನು ನಿಮ್ಮ ಎದುರಿಗೆ ಈ ವಿಷಯದಲ್ಲಿ ಸೋತಿದ್ದೇನೆ ಅಂತ ಸೋಲು ಒಪ್ಕೊಂಡು ಅಲ್ಲಿಂದ ಹೋಗಿಬಿಟ್ಲು ಅಂತ ಮಾತಿದೆ. ಇದು ವಿಜಯೇಂದ್ರ ತೀರ್ಥರ ಕಥೆ. ಇವರೆಲ್ಲ ಕೃಷ್ಣನ ರಾಮನ ಭಕ್ತರಷ್ಟೇ. ಆ ಭಕ್ತರ ಕಥೆಗೆ ಇಷ್ಟೊಂದು ಮಹತ್ವ ಇದೆ. ಅವರ ಮನಸ್ಸಿನ ಸ್ಥಿರತನೇ ಇಷ್ಟು ದೊಡ್ಡದು. ಹಾಗಿದ್ದಾಗ ರುಕ್ಮಿಣಿ ಒಬ್ಬಳೇ ಏನು, ಸೀತೆ ಒಬ್ಬಳೇನು, 16,100 ಏನು, 108 ಏನು, ಕುಬ್ಜ ಆದ್ರೇನು, ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ತಮ್ಮ ಕಡೆಗಣ್ಣ ನೋಟದಿಂದ, ತಮ್ಮ ವಿಲಾಸದಿಂದ ಅವನ ಮನಸ್ಸನ್ನು ಚಂಚಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಅಂತ ಭಾಗವತ ಹೇಳಿದೆ. ಅಷ್ಟಾದರೂ ಅವರು ತಮ್ಮ ಕೆಲಸದಲ್ಲಿ ಅವರು ಸಫಲರಾಗಲಿಲ್ಲ. ಕೃಷ್ಣ ತನ್ನ ಸೀಮಿತ ಬುದ್ಧಿಯನ್ನು ಬಿಟ್ಟುಕೊಡಲಿಲ್ಲ ಅಂತ ಭಾಗವತ ವರ್ಣನೆ ಮಾಡಿದೆ. ಅದನ್ನು ರಾಮನ ಕಥೆ ಈಗೇನು ನಾವು ಶ್ರವಣ ಮಾಡ್ತಿದ್ದೇವೆ, ಈ ಸಂದರ್ಭದಲ್ಲಿ ಅದನ್ನು ನೆನಪು ಮಾಡಿಕೊಂಡು ಇವತ್ತಿನ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು.